I welcome CA Vinay Kulkarni sir to this podcast. One business owner, ಲಾಸ್ಟ್ 15-20 ವರ್ಷದಿಂದ ಬಿಸ್ನೆಸ್ ನಡೆಸ್ತಾ ಇದ್ದಾನೆ. ಓಕೆ, ಅವನು ಈಗ ಹಳೆ ಕಾಯ್ದೆಯಿಂದ ಹೊಸ ಕಾಯ್ದೆಗೆ ಬರ್ತಾ ಇದ್ದಾನೆ. ಸೊ ಎನಿ 3 ಪಾಯಿಂಟ್ಸ್ ಆರ್ ಎನಿ ಪಾಯಿಂಟರ್ಸ್ ಸೊ ದ್ಯಾಟ್ ಅವನ ಬಿಸ್ನೆಸ್ಸು ಹೊಸ ಕಾಯ್ದೆ ಪ್ರಕಾರ ಈಸ್ ಫುಲ್ಲಿ ಕಂಪ್ಲೈಂಟ್, ಏನು ಮಾಡ್ಬೋದು? MSME ಒಳಗೆ ನಾವು ನೋಡಿದಂಗೆ ಅವರಿಗೆ ಅಕೌಂಟೆಂಟ್ ಸಮಸ್ಯೆ ಭಾಳ. ಎಸ್, ಅಕೌಂಟ್ಸ್ ಇನ್ ಟೈಮ್ ಬರೆದ್ರೆ ಉಳಿದೆಲ್ಲ ಆಗ್ತದೆ. ಹೌದು ಸರ್. ವರ್ಷಕ್ಕೊಮ್ಮೆ ನಾವು ಅಕೌಂಟ್ ಬರ್ಲಿಕ್ಕೆ TDS ಮಿಸ್ ಮ್ಯಾಚ್ ಇರ್ತಾವೆ, ನಮ್ಮ GST 3B 2B ಮಿಸ್ ಮ್ಯಾಚ್ ಇರ್ತಾವೆ. Hello everyone. 1st April 2026, the new Income Tax Act 2025 came into effect. It replaced an old Income Tax Act which was there for almost 60 years. We are told that the new Income Tax Act is much more simpler, easier to understand, and contains less number of sections. But with every new act, it brings itself its own set of confusions and questions. As a business owner, my apprehension is whether the compliance would be easier. As a salaried person, I would be worried whether I can take home more money under the new Income Tax Act. And as a common man, I would be worried how is it going to impact me. To answer all these pertinent questions, we have with us today CA Vinay Kulkarni sir. CA Vinay Kulkarni sir is a partner at D. Shantilal Jain and Company, Hubli. He has been practicing for more than 25 years. He is a guru to not just me, but so many other chartered accountants in North Karnataka. He has a very unique perspective towards reading tax provisions. We are fortunate that Vinay Kulkarni sir has agreed to come and explain us what the new Income Tax Act holds for all of us. I welcome CA Vinay Kulkarni sir to this podcast. Welcome Vinay Kulkarni sir. Yes sir, thank you. ಸರ್, ಈಗ ಹಳೆ ಇನ್ಕಮ್ ಟ್ಯಾಕ್ಸ್ ಕಾಯ್ದೆ 1961ನಲ್ಲಿ ಬಂದಿತ್ತು. ಅದರಲ್ಲಿ ಆಲ್ಮೋಸ್ಟ್ 800ಕ್ಕಿಂತ ಜಾಸ್ತಿ ಸೆಕ್ಷನ್ಸ್ ಇದ್ವು ಸರ್. ಅದರಲ್ಲಿ ಎಕ್ಸ್ಪ್ಲನೇಷನ್ಸು, ಸಬ್ಸೆಕ್ಷನ್ಸು ಇವೆಲ್ಲ ಆ ಆ್ಯಕ್ಟನ್ನು ತುಂಬ ಕಾಂಪ್ಲೆಕ್ಸ್ ಆಗಿ ಮಾಡಿಬಿಟ್ಟಿತ್ತು. ಸೊ ಆ್ಯಸ್ ಅ ಪ್ರಾಕ್ಟೀಸಿಂಗ್ CA, ನಿಮ್ಮ ಪ್ರಕಾರ ಹಳೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಕಾಯ್ದೆ ಏನೇನು ಡೆಫಿಷಿಯನ್ಸಿ ಇದ್ದು ಅದನ್ನು ಹೊಸ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 2025 ಅದನ್ನು ಹೇಗೆ ರಿಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಸರ್? First of all, in any nation, as rightly observed by Justice Chinnappa Reddy, taxes are paid to buy civilization. ಇದನ್ನು ನಾವೆಲ್ಲರೂ ತಾತ್ವಿಕವಾಗಿ ಒಪ್ತೇವೆ. ಆದರೆ ಆ್ಯಕ್ಚುಲಿ ಟ್ಯಾಕ್ಸ್ ತುಂಬಲಿಕ್ಕೆ ಇಷ್ಟಪಡ್ತೀವೇನೋ, ನಾ ತುಂಬೋದು ಬೇಡ, ಕಾರ್ತಿಕ್ ಶೆಟ್ಟರ್ ತುಂಬಲಿ, ನಾ ತುಂಬೋದು ಬೇಡ, ನಾ ಮತ್ತೊಬ್ಬರು ಯಾರು ತುಂಬಲಿ, ಟ್ಯಾಕ್ಸ್ ತುಂಬಲಿ, ಆದ್ರೆ ನಾ ತುಂಬೋದು ಬೇಡ ಅಂತೀವಿ. ಹೀಗಾಗಿ ಅಡ್ಮಿನಿಸ್ಟ್ರೇಷನ್ಗೆ ಏನು ಸಮಸ್ಯೆ ಆಗ್ತದೆ ಅಂದ್ರೆ, ಯಾವುದೇ ಒಂದು ತೆರಿಗೆ ಕಾನೂನಿನೊಳಗೆ ಸಿಂಪ್ಲಿಸಿಟಿ, ಕಂಟ್ರೋಲು, ಕಂಪ್ಲೈನ್ಸು ಈ ಮೂರೂ ನಡಬರ್ಕ್ ಬ್ಯಾಲೆನ್ಸ್ ಮಾಡೋದು ಅಷ್ಟು ಸರಳ ಇಲ್ಲ. ಸೊ ಹೀಗಾಗಿ ಒಂದು ಕಾನೂನು ಒಂದು ಕಾಲಕ್ಕೆ 1961 ಒಳಗೆ ಬಂದಾಗ ನಮ್ಮ ನೇಚರ್ ಆಫ್ ಬಿಸ್ನೆಸ್ ಹೆಂಗಿತ್ತು, ಸೊಸೈಟಿ ಹೆಂಗಿತ್ತು, ಸ್ಟ್ರಕ್ಚರ್ ಹೆಂಗಿತ್ತು, ಆ ಆಧಾರದ ಮೇಲೆ ಆಗಿತ್ತು ಕಾನೂನು. ತದನಂತರ ಹೊಸ ಹೊಸ ಬಿಸ್ನೆಸ್ ಮಾಡೆಲ್ಸ್ ಬಂದು, ಹೊಸ ಹೊಸ ಸ್ಟ್ರಕ್ಚರ್ಸ್ ಬಂದು, ಅದನ್ನು ಒಳಗೊಳ್ಳಲಿಕ್ಕೆ ಕಾನೂನು ಬದಲಾವಣೆ ಹಾಕೋತ ಹೋಗ್ತದೆ. ಇದು ಎನಿ ಲಾ ಶುಡ್ ಬಿ ಡೈನಾಮಿಕ್ ಅಂತ ಹೇಳ್ತೀವಿ, ಸ್ಟ್ಯಾಟಿಕ್ ಇರ್ಲಿಕ್ಕೆ ಶಕ್ತಿಲ್ಲ. ಇಟ್ ಶುಡ್ ಫ್ಲೋ ಅಲಾಂಗ್ ವಿತ್ ದ ನೇಚರ್ ಆಫ್ ದ ಬಿಸ್ನೆಸ್. ಈಗ ಎಸ್ಪೆಷಲಿ ವಾಟ್ ವಿ ಆರ್ ಟಾಕಿಂಗ್ ಇಸ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಹೀಗಾಗಿ ಅವರು ಬದಲಾವಣೆ ಮಾಡ್ಕೋತ ಹೋದರು. ಆದರೆ ಬದಲಾವಣೆ ಮಾಡ್ಕೋತ ಹೋಗೋ ಹೊತ್ನ್ಯಾಗ ಒಂದೇನೋ ಕಾನೂನೊಳಗೆ ಲೂಪೋಲನ್ನು ನಾನು ತೆರಿಗೆದಾರ ಅದನ್ನು ಬಳಸಿ, ಲೂಪೋಲ್ ಅಂತ ಅಂದರೆ ನಾನು ಆ್ಯಕ್ಚುಲಿ ಟ್ಯಾಕ್ಸ್ ಕಟ್ಟಬೇಕು, ಆದರೆ ತಾಂತ್ರಿಕವಾಗಿ ನಾನು ಲಾಯಬಲ್ ಇಲ್ಲ ಅಂತ ಅದರಿಂದ ಹೊರಗೆ ಬಂದುಬಿಡ್ತೇನೆ ಟೆಕ್ನಿಕಲಿ. ಸೊ ಅದನ್ನು ಅವ್ರು ಮತ್ತೆ ಪ್ಲಗ್ ಮಾಡ್ತಾರೆ. ಹಿಂಗೆ ಹಾಕೋತ ಹೋಗಿ ಕಾನೂನು ಏನಾಗ್ತದೆ ಅಂದರೆ ಬೆಳ್ಕೋತ ಹೋಗಿ ಹೋಗ್ತದೆ ಒಂದು. ಆದರೆ ಕಾನೂನು ಬೆಳೆಯೋ ಹೊತ್ತಿನಾಗ ಏನಾಯ್ತಲ್ಲಿ ಕ್ರಮಬದ್ಧವಾಗಿ ಬೆಳೀಲಿಲ್ಲ. ಹೆಂಗೆ ಕ್ರಮಬದ್ಧವಾಗಿ ಬೆಳೀಲಿಲ್ಲ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಟ್ರಸ್ಟಿಗೆ ಸಂಬಂಧಪಟ್ಟಂಥ ಪ್ರೊವಿಷನ್ಸನ್ನು ತೆಗೆದುಕೊಂಡ್ರೆ 1961 ಕಾಯ್ದೆ ಒಳಗೆ ಸೆಕ್ಷನ್ 11, 12, 13 ಅಷ್ಟೇ ಅಲ್ಲ, 100 15 ಅವ ಅನಾನಿಮಸ್ ಡೊನೇಷನ್ಸ್ ವಗೇರೆ ಹಿಂಗೆ ಬೇರೆ ಬೇರೆ ಕಡೆ ಹರಿದು ಹಂಚಿ ಹೋಗಿತ್ತು. ಮತ್ತು ಭಾಷೆಯನ್ನು ನಾವು ಸಣ್ಣವ್ರದಾಗ ಹಿಂದೂ ಪೇಪರ್ ಓದಿದ್ರೆ ಕೆಲವೊಬ್ರು ಏನಂತಿದ್ರು, ಹಿಂದೂ ಪೇಪರ್ ಲ್ಯಾಂಗ್ವೇಜ್ ಫ್ಲಾವರಿ ಅದ ಅಂತ ಹೇಳ್ತಿದ್ರು. ಫ್ಲಾವರಿ ಅದರಂದ್ರೆ ಏನು ರೀ, ಟೆಕ್ನಿಕಲಿ ಸೂಪರ್ಫಿಷಿಯಲ್ ಆಗಿಬಿಡ್ತದೆ, ಬಟ್ ಏನು ಹೇಳಬೇಕಂತ ಅನ್ನೋದು ನೆನಪು ಹಾರಿಬಿಡ್ತೇವೆ. ಸೊ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರೊವಿಷೋ ನಾಟ್ ವಿಸ್ಟ್ಯಾಂಡಿಂಗ್ ವಿದೌಟ್ ಪ್ರಿಜುಡೈಸ್ ಟು ದ ಅಬೌವ್ ಪ್ರೊವಿಷನ್ಸ್ ಎಟ್ಸೆಟ್ರಾ ಬಳಸಿ ಏನು ಹೇಳಬೇಕಾಗಿತ್ತು ಅದನ್ನು ಸರಳವಾಗಿ ಹೇಳಬಹುದಾದ್ದನ್ನು
ಗೊಂದಲಗೊಳಿಸಿ ಹೇಳಿದ್ರಂತ ಅನಿಸ್ತಿತ್ತು. ಟು ದ್ಯಾಟ್ ಎಕ್ಸ್ಟೆಂಟ್ ಅಂದ್ರೆ ಈ ಹೊಸ ಆ್ಯಕ್ಟ್ 2025 ಆ್ಯಕ್ಟು ಭಾಷೆಯನ್ನು ಸರಳೀಕೃತ ಮಾಡಲಿಕ್ಕೆ ಪ್ರಯತ್ನ ಪಟ್ಟದೆ, ಅದನ್ನು ಒಪ್ಕೋಬೇಕು. ಉಳಿದೇನೇ ನಾವು ಅದ್ರ ಬಗ್ಗೆ ನಮ್ಮ ಕ್ರಿಟಿಕಲ್ ಅನಾಲಿಸಿಸ್ ಇದ್ರೂ ಇದಕ್ಕೆ ಸಂಬಂಧಪಟ್ಟಂಗೆ ಭಾಷೆಯನ್ನು ಸರಳೀಕೃತ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಎರಡನೇದ್ದು, ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಂಶಗಳನ್ನು ಒತ್ತೊಟ್ಟಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದೆ. ಅಂದ್ರೆ ಹರಿದು ಹಂಚೋಗಿಲ್ಲ. ಈಗ ಟ್ರಸ್ಟದ್ದು ಎಲ್ಲ ಪ್ರೊವಿಷನ್ಸು ಒತ್ತೊಟ್ಟಿಗೆ ಸಿಗ್ತಾವೆ, ಅಷ್ಟು ಓದಿದ್ರೆ ಸಾಕು. ನೀವು ಮತ್ತೊಂದು ಎಲ್ಲಿ ಹೋಗಿ ನೋಡೋಕೆ ಹುಡುಕಬೇಕಾದ ಜरूरत ಟಿ ಡಿ ಎಸ್ಗೆ ಸಂಬಂಧಪಟ್ಟದ್ದು ಒತ್ತೊಟ್ಟಿಗೆ ಸಿಕ್ಬಿಡ್ತದೆ. ಸ್ಯಾಲ್ರಿಗೆ ಸಂಬಂಧಪಟ್ಟದ್ದು ಡಿಡಕ್ಷನ್ನು ಮೊದಲು ಸೆಕ್ಷನ್ 10ಗೆ ಹೋಗು, ರೂಲ್ಸ್ಗೆ ಹೋಗು, ಈಗ ರೂಲ್ಸ್ಗೆ ಹೋಗು ಪ್ರಸಂಗ ಅದ. ಬಟ್ ಮತ್ತು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನಿಗೆ ಬೇರೆ ಬೇರೆ ಸೆಕ್ಷನ್ ಹುಡುಕೋ ಪ್ರಯತ್ನ ಇಲ್ಲ. ಟು ದ್ಯಾಟ್ ಎಕ್ಸ್ಟೆಂಟ್ ಅಂದರೆ 61ರಲ್ಲಿ ಇದ್ದಂಥ ಲೋಪದೋಷಗಳನ್ನು ಇವು ಲೋಪದೋಷಗಳನ್ನು 25ರ ಕಾಯ್ದೆ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಟ್ಟದಂತ ನನಗೆ ಅನಿಸ್ತದೆ. ಸೊ ತಾವು ಹೇಳೋದು ಏನಂದ್ರೆ ಸರ್, ಅಂದರೆ ಹಳೆ ಬಿಲ್ಡಿಂಗಿಗೆ ತೇಪೆ ಹಾಕೋ ಬದಲಿ ಹೊಸ ಬಿಲ್ಡಿಂಗಿಗೆ ಕಟ್ಟಿದ್ದಾರೆ ಸರ್. ಹಂಗೆ ಸದ್ಯಕ್ಕೆ ಬಾಯಕ್ಕೆ ಹಂಗೆ ಅನ್ಬೋದು. ಅಂದ್ರೆ ಸರಳೀಕೃತ ದೃಷ್ಟಿಯಿಂದ ಅಷ್ಟೇ ಹೇಳ್ತೇನೆ ನಾನು ಇದನ್ನು. ಅಂದ್ರೆ ಮತ್ತು ಆತ್ಮದ ದೃಷ್ಟಿಯಿಂದ ಹೇಳಿಕಿಲ್ಲ, ಅಂದ್ರೆ ಸಬ್ಸ್ಟೆನ್ಸ್ ದೃಷ್ಟಿಯಿಂದ ಹೇಳಿಕಿತ್ತಲ್ಲ, ಫಾರ್ಮ್ ದೃಷ್ಟಿಯಿಂದ ಹೇಳಿಕಿತ್ತೇನೆ ನಾನು ಇದನ್ನು. ಸರ್, ಈಗ ಇನ್ನೊಂದು, ಈಗ ನಾವು ಸ್ಟೂಡೆಂಟ್ ಆಗಿದ್ದಾಗ ಅಥವಾ ಕೆಲವು ಬಿಸ್ನೆಸ್ ಮನಿಗೆ ಪ್ರೀವಿಯಸ್ ಇಯರ್ ಅಸೆಸ್ಮೆಂಟ್ ಅಂದ್ರೆ ಭಾಳ ಕನ್ಫ್ಯೂಷನ್. ಅಂದರೆ ಈಗ ಚಿಕ್ಕ ಬಿಸ್ನೆಸ್ ಮ್ಯಾನಿಗೆ ಈಗ ಪ್ರೀವಿಯಸ್ ಇಯರ್ ಅಂತ ಹೇಳಿದ್ರೇನು, ಅಸೆಸ್ಮೆಂಟ್ ಅಂದ್ರೇನು, ಭಾಳ ಕನ್ಫ್ಯೂಷನ್. ಈ ಹೊಸ ಇನ್ಕಮ್ ಟ್ಯಾಕ್ಸ್ ಕಾಯ್ದೆಯಲ್ಲಿ ಅದಕ್ಕೆ ಏನಾದರೂ ಸೊಲ್ಯೂಷನ್ ಹುಡುಕಿದ್ದಾರೆ ಸರ್? ಅಂದರೆ ಈಗ ಟ್ಯಾಕ್ಸ್ ಇಯರ್ ಅಂತ ತೊಗೊಂಬಂದಾರೆ. ಈ ಟ್ಯಾಕ್ಸ್ ಇಯರ್ ಶಬ್ದ ಅಂದ್ರೆ ಏನು, ನಥಿಂಗ್ ಬಟ್ ಫೈನಾನ್ಷಿಯಲ್ ಇಯರ್. ಅಂದರೆ ಯಾವ ವರ್ಷಕ್ಕೆ ನಾವು ರಿಟರ್ನ್ ಫೈಲ್ ಮಾಡ್ತೀವಿ ಅದು. ಈಗ ಉದಾಹರಣಾರ್ಥವಾಗಿ 26-27ನೇ ಹಣಕಾಸಿನ ವರ್ಷಕ್ಕೆ ನಾನು ರಿಟರ್ನ್ ಫೈಲ್ ಮಾಡ್ತಿದ್ದೆ ಅಂದರೆ 26-27 ಟ್ಯಾಕ್ಸ್ ಇಯರ್ ಅಂದ್ಬಿಡ್ತಾರೆ. ಅಂದ್ರೆ ಪ್ರೀವಿಯಸ್ ಇಯರ್ ಇಲ್ಲ, ಅಸೆಸ್ಮೆಂಟ್ ಇರಲ್ಲ. ಅಂದರೆ ಈಗ ನಾಳೆಗೆ ಅವ್ರು ನಮಗೆ ಹೇಳ್ಬೋದು, ಯಾರು ನಮ್ಮ ಅಸೆಸ್ಸಿ 26-27 ಕೊಟ್ಟು ಬಂದ್ರೆ ಮುಗೀತು, ಟ್ಯಾಕ್ಸ್ ಇಯರ್ ಏನು ಸಂಬಂಧ ಇಲ್ಲ. ಸೊ ಇದರಿಂದ ಅವ್ರಿಗೆ ಸರಳ ಆಗಿದ್ದಲ್ಲ ಗೊತ್ತಿಲ್ಲ, ಅವ್ರು ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಕೆ ನಮಗೆ ಸರಳ ಆಗ್ಯದ. ಈಗ ಅವ್ರ ಮೊದಲ ಪ್ರಶ್ನೆ ಕೇಳಿದ್ರೆ 25-26 ಅಂದ್ರೆ ನಾವು ಮೊದಲು ಕೇಳಬೇಕಾಗ್ತದೆ, ಅಸೆಸ್ಮೆಂಟ್ ಇವರು ಅಥವಾ ಏನು ಪ್ರೀವಿಯಸ್ ಇಯರ್ ಅಂತ. ಈಗ ಗೊಂದಲ ಇಲ್ಲ, ಅವ್ರು ಯಾವ ವರ್ಷ ಹೇಳ್ತಾರೆ ಆ ವರ್ಷಕ್ಕೆ ಕೊಟ್ಬಿಟ್ರೆ ಮುಗಿದು ಹೋತು. ಸೊ ಹಿಂಗಾಗಿ ನನಗನ್ಸೋದು ಕನ್ಸಲ್ಟೆಂಟಿಗೆ ತಿಳ್ಕೊಳ್ಳೋಕೆ ಸ್ವಲ್ಪ ಸರಳ ಆಗ್ಲಿಕ್ಕದ, ನಮ್ಮ ಅಸೆಸ್ಸಿ ಏನು ಹೇಳಿಕತ್ತಾನಂತ, ಯಾವ ವರ್ಷಕ್ಕೆ ಸಂಬಂಧಪಟ್ಟಂಗೆ ಈಸ್ ಆಸ್ಕಿಂಗ್ ದ ರೆಕಾರ್ಡ್ಸ್ ಅಂತ ತಿಳ್ಕೊಳ್ಳೋಕೆ ನಮಗೆ ಸರಳ ಆಗ್ಯದ ಅಂತ ನನಗೆ ಅನಿಸ್ತದೆ. ಸೊ ಈಗ ಇನ್ಮೇಲೆ 1 ಏಪ್ರಿಲ್ 2026 ಅಸೆಸ್ಮೆಂಟ್ ಇಯರ್ ಮತ್ತು ಪ್ರೀವಿಯಸ್ ಅಂತ ಪದಗಳಿಲ್ಲ. ಇಲ್ಲ ಏನಿದ್ರು ಟ್ಯಾಕ್ಸ್ ಇಯರ್. ಈಗ 26-27 ಟ್ಯಾಕ್ಸ್ ಇಯರ್ ಅಂದ್ರೆ 26-27 ಫೈನಾನ್ಷಿಯಲ್ ಇಯರ್, 29-30 ಟ್ಯಾಕ್ಸ್ ಇಯರ್ ಅಂದ್ರೆ 29-30 ಫೈನಾನ್ಷಿಯಲ್ ಇಯರ್. ಸರ್, ಈಗ ಹೊಸ ಇನ್ಕಮ್ ಟ್ಯಾಕ್ಸ್ ಕಾಯ್ದೆ ಒನ್ ಆಫ್ ದಿ ಬೆನಿಫಿಟ್ ಏನಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದ್ರ ಲ್ಯಾಂಗ್ವೇಜ್ ತುಂಬ ಸಿಂಪಲ್ ಆಗಿದೆ ಮತ್ತು ಅದರಲ್ಲಿ ಪ್ರೆಸೆಂಟೇಷನ್ಸ್ ಎಲ್ಲ ಟೇಬಲ್ ಫಾರ್ಮ್ಯಾಟಲ್ಲಿ ಮಾಡಿದ್ದಾರೆ ಅಂತ ಹೇಳಿ. ಸೊ ಇದರಿಂದ ಒಂದು ಬಿಸ್ನೆಸ್ ಮ್ಯಾನ್ ಆಗಲಿ ಅಥವಾ ಒಬ್ಬರ CAನೇ ಆಗಲಿ ಅಥವಾ ಇವನ್ CA ಸ್ಟೂಡೆಂಟ್ ಆಗಲಿ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋದು ತುಂಬ ಈಸಿ ಆಗಿದೆ ಅಂತೇಳಿ ಒಂದು ಇಂಪ್ರೆಷನ್. ಸೊ ನಿಮ್ಮ ಪ್ರಕಾರ ಓಕೆ, ಈ ಥರ ಪ್ರೆಸೆಂಟೇಷನ್ ಆ್ಯಕ್ಚುಲಿ ಹೆಲ್ಪ್ ಆಗುತ್ತಾ ಅಥವಾ ಇದು ಬರೀ ಜಸ್ಟ್ ಫಾರ್ ಅ ಪ್ರೆಸೆಂಟೇಷನ್ ಪರ್ಪಸ್ ಅಷ್ಟೇ ಅಂತ ಆ್ಯಸ್ ಅ ಸೀಸನ್ ಚಾರ್ಟರ್ಡ್ ಅಕೌಂಟ್ ನಿಮ್ಮ ಅಭಿಪ್ರಾಯ ಏನು ಸರ್? 1961 ಆ್ಯಕ್ಟ್ ಕಾಂಪ್ಲಿಕೇಟೆಡ್ ಇತ್ತು ರೀಡಿಂಗಿಗೆ, ಇದನ್ನು ನಾವು ಒಪ್ತೀವಿ. ಆ್ಯಸ್ ಅ ಸ್ಟೂಡೆಂಟ್ ಅದನ್ನು ಸ್ಟಡಿ ಮಾಡೀವಿ, ಆ್ಯಸ್ ಅ ಪ್ರಾಕ್ಟಿಷನರ್ಸು ಅದನ್ನು ನಾವು ಸ್ಟಡಿ ಮಾಡೀವಿ. ಈ 2025 ಆ್ಯಕ್ಟು ಭಾಷೆಯ ದೃಷ್ಟಿಯಿಂದ ಸರಳೀಕೃತ ಆಗಿದೆ, ಇದನ್ನು ಒಪ್ಪಬೇಕು. ಮತ್ತು ಒಂದು ಹೇಳ್ಬೇಕಂದ್ರೆ ಲ್ಯಾಂಗ್ವೇಜ್ ಈವನ್ ಆಟ್ ಇಟ್ಸ್ ಬೆಸ್ಟ್ ಕೆನಾಟ್ ಅಟೆಂಡ್ ಮ್ಯಾಥಮೆಟಿಕಲ್ಸ್ ಪ್ರಿಸಿಷನ್. ಏನು ಸರಳೀಕೃತ ಮಾಡಿದ್ರು, ಬಿಕಾಸ್ ನಾನು ಹೇಳಿದ್ನಲ್ಲ ಮೂಲದಲ್ಲಿ ನಂಗೆ ಟ್ಯಾಕ್ಸ್ ತುಂಬುದೇ ಇಂಟೆನ್ಷನ್ ಇಲ್ಲ ಅಂದ್ಕೊಳ್ಳಿ ನಾ ಹಾಗೆ ಇಂಟರ್ಪ್ರಿಟೇಷನ್ ಮಾಡೋ ಭಾಷೆ. ಯಾಕಂದ್ರೆ ವರ್ಡ್ಸ್ ಇಟ್ ಡೋಂಟ್ ಹ್ಯಾವ್ ಎನಿ ಗಾಡ್ ಗಿವನ್ ಮೀನಿಂಗ್. ಸೊ ಹೀಗಾಗಿ ಇಂಟರ್ಪ್ರಿಟೇಷನ್ ಇಶ್ಯೂಸ್ ಇದ್ದೇ ಇರ್ತವೆ. ಆದರೆ ಮೊದಲಿನ ಕಾನೂನಿನೊಳಗೆ ಏನು ಭಾಷೆಯ ಬಳಕೆ ಇತ್ತು ಮತ್ತು ಹರಿದು ಹಂಚಿ ಹೋಗಿದ್ದ ಪ್ರೊವಿಷನ್ಸ್ ಇದ್ದು ಅದನ್ನೆಲ್ಲ ಒತ್ತೊಟ್ಟಿಗೆ ತಂದು ಸರಳೀಕೃತ ಮಾಡ್ಯಾರ. ಮತ್ತು ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಮೊದಲೇ ಹೇಳಿದಂಗೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಂಶಗಳನ್ನು ಒತ್ತಟ್ಟಿಗೆ ಕಲೆ ಹಾಕಿ ಇಟ್ಟಾರೆ ಇದ್ರೊಳಗೆ ಕಾನೂನೊಳಗೆ. ಅಷ್ಟೇ ಇದರ ಒಂದು ಸಾಧನೆ ಅಂತ ಅನ್ಕೋಬೋದು. ಮತ್ತು ಇದರಿಂದ ಹೆಚ್ಚಿನ ಏನು ಸಾಧನೆ ಇಲ್ಲ. ಈಗ ಇವ್ರು ಏನು ಹೇಳಿಕತ್ತಾರೆ, ನಾವು ಶಬ್ದ ಕಡಿಮೆ ಮಾಡೀವಿ, ನಾವು ಫುಲ್ ಪಾಯಿಂಟ್ ಕಡಿಮೆ ಮಾಡೀವಿ, ನಾವು ಕಾಮ ಕಡಿಮೆ ಮಾಡೀವಿ ಅಂತ ಏನು ಸಾಧನೆ ಅಂತ ಹೇಳ್ಕೊಳಕತ್ತಾರಲ್ಲ, ಅದನ್ನು ಸಾಧನೆ ಅಂದ್ಕೊಂಡ್ರೆ ಅನ್ಕೋಬೋದು. ಹೊರತು ಆತ್ಮ ಅದೇ ಇದೆ, ನಮ್ಮಲ್ಲಿ ಏನು ಒಂದು ನಂಬಿಕೆ ಅದ ಏನ್ರಿ, ಆತ್ಮ ಒಂದು ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ತಾನೆ. ಹಂಗೆ 1961 ಇನ್ಕಮ್ ಟ್ಯಾಕ್ಸ್ ಆತ್ಮ ಬಂದು 2025 ಕೂತದ ಅನ್ನೋದು ಬಿಟ್ಟರೆ ಇದರ ಮತ್ತೆ ಏನೂ ಹೆಗ್ಗಳಿಕೆ ಇಲ್ಲ. ಸರ್, ಈಗ ಬಿಸ್ನೆಸ್ಸಿಗೆ ಬರುವ ಸರ್, ಒಂದು ಬಿಸ್ನೆಸ್ ಮ್ಯಾನಿಗೆ, ಒಂದು ಸಣ್ಣ ಬಿಸ್ನೆಸ್ ಮ್ಯಾನ್ ಬೇಸಿಕ್ಲಿ ಅವನಿಗೆ ಒಂದು ಕ್ವಶನ್ ಹೊಸ ಕಾಯ್ದೆಯಲ್ಲಿ ಏನಿರುತ್ತಂದರೆ, ಮೊದಲು ನಾನು 44 AD ಅಂದರೆ ಹಳೆ ಕಾಯ್ದೆ 44 AD ಸೆಕ್ಷನಲ್ಲಿ ಪ್ರಿಸಂಪ್ಟಿವ್ ಸ್ಕೀಮಲ್ಲಿದ್ದೆ. ಸೊ ಈಗ ಹೊಸ ಆ್ಯಕ್ಟಲ್ಲಿ ನಂಗೆ ಅದೇ ಸ್ಕೀಮ್ ಸಿಗತ್ತಾ, ಅದೇ ಲಿಮಿಟ್ ಇರುತ್ತಾ, ಅದ್ರ ಕ್ಯಾಲ್ಕುಲೇಷನ್ ಹೇಗಿರುತ್ತೆ ಅಂತ ಒಂದು ಅವನಿಗೊಂದು ಡೌಟ್. ಅದಕ್ಕೆ ನೀವೇನು ಹೇಳ್ತೀರಾ ಸರ್? ಇಲ್ಲ, ಮೊದಲೇ ಹೇಳ್ದಂಗೆ ಎಲ್ಲ ಪ್ರೊವಿಷನ್ಸು ಅಲ್ಲೇ ಬಂದವ, ಸೆಕ್ಷನ್ ನಂಬರ್ಸ್ ಚೇಂಜ್ ಆಗ್ಯಾವ. ಮೊದಲ 1961 ಕಾಯ್ದೆ ಒಳಗೆ ನಾವು ಸೆಕ್ಷನ್ 44 AD, ADA, AE ಅಂತಂತಿದ್ವಿ. ಅಂದರೆ AD ಅಂದರೆ ಬಿಸ್ನೆಸ್ಸಿಗೆ, ADA ಅಂದ್ರೆ 61 ಆ್ಯಕ್ಟ್ನೊಳಗೆ, ADA ಅಂದ್ರೆ
ADA ಅಂದ್ರೆ ವೃತ್ತಿಗೆ ಸಂಬಂಧಪಟ್ಟಂಗೆ ಪ್ರೊಫೆಷನ್ಸ್ಗೆ, AE ಅಂದ್ರೆ 44 AE ಅಂದ್ರೆ ಈ ಟ್ರಾನ್ಸ್ಪೋರ್ಟರ್ಸ್ಗೆ, ಅಂದರೆ ಹೂ ಡಸಂಟ್ ಓನ್ ಮೋರ್ ದೆನ್ 10 ವೆಹಿಕಲ್ಸ್ ಅವ್ರಿಗೆ ಸಂಬಂಧಪಟ್ಟಂಗಿತ್ತು. ಅದೆಲ್ಲವನ್ನು ಕ್ರೋಢೀಕರಿಸಿ ಈಗ ಹೊಸ ಕಾನೂನಿನೊಳಗೆ ಅಂದ್ರೆ 2025 ಆದಾಯ ತೆರಿಗೆ ಕಾಯ್ದೆ ಒಳಗೆ ಸೆಕ್ಷನ್ 58 ಒಳಗೆ ಅವನ್ನೆಲ್ಲ ಅಳವಡಿಸ್ಕೊಂಡ್ರೆ ಉಳಿದೆಲ್ಲ ಮಿತಿಗಳು ಅವ. ಸೇಮ್ ಅಂದ್ರೆ ಬಿಸ್ನೆಸ್ ಮನಿಗೆ ಆ ಪ್ರೊವಿಷನ್ಸ್ ಅದ, 2 ಕೋಟಿನೇ ಮಿತಿ ಅದ ಟರ್ನ್ ಓವರು. ಸಪೋಸ್ ಅವ್ರ ರಿಸೀಟ್ಸ್ ಏನಾರ 95% ಮೀರಿ ಚೆಕ್ಕಿನೊಳಗಿದ್ರೆ ಅಂದ್ರೆ ಅಕೌಂಟ್ ಪೇ ಚೆಕ್ ಇರುತ್ತೆ, ಬೇರೆ ಚೆಕ್ ಅಲ್ಲ, ಎಸ್ 3 ಕೋಟಿವರೆಗೆ ಅವರು 8%, 6% ಅದೇನು ಡಿಕ್ಲೇರ್ ಮಾಡೋದಲ್ಲ, ಪ್ರೆಸೆಂಪ್ಟಿವ್ ಟ್ಯಾಕ್ಸೇಷನ್ ಅಂತ ಏನು ಅಂತೀವಲ್ಲ ಅದನ್ನು ಮಾಡ್ಬೋದು. ಪ್ರೊಫೆಷನ್ದವ್ರು 50 ಲಕ್ಷ 44 AE ಅಂದ್ರೆ ಮೊದಲೇನು 44 AE ಅಂತಿದ್ವಿ, ಈಗ ಟ್ರಾನ್ಸ್ಪೋರ್ಟ್ ಅಂದ್ರೆ ಹೂ ಓನ್ಸ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್, ಗುಡ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ನಾಟ್ ಮೋರ್ ದೆನ್ 10, 10ಕ್ಕಿಂತ ಮೀರಿ ಇರಬಾರ್ದು ಅವ್ರಿಗೆ. ಅವ್ರಿಗೆ ಮೊದಲೇನು ಪ್ರೊವಿಷನ್ ಇತ್ತು 12,000, 1,500 ಪರ್ ಮಂತ್, ವಾಟ್ ಎವರ್ ಪ್ರೊವಿಷನ್ ಇಸ್ ದೇರ್, ಅದು ಏನದಲ್ಲ ಆ ಪ್ರಕಾರ ಅವ್ರಿಗೆ ಅದೆಲ್ಲ ಅವಕಾಶಗಳು, ಐ ಮೀನ್ ಸೌಲಭ್ಯನ ಅಂತ ಅನ್ಕೊಂಡ್ರೆ ಆ ಎಲ್ಲ ಸೌಲಭ್ಯಗಳು ಇದ್ರೊಳಗೂ ಲಭ್ಯವ ಅವರಿಗೆ. ಸೊ ಇದು ಅರ್ಥ ಏನಂದ್ರೆ ಸೆಕ್ಷನ್ ನಂಬರ್ ಚೇಂಜ್ ಆಗಿದೆ, ಬಟ್ ಅದರದ್ದು ಏನು ಮೊದಲು ಬೆನಿಫಿಟ್ ಬರ್ತಾ ಇತ್ತು ಅದೇ ಸೇಮ್ ಹೊಸ ಕಾಯ್ದೆಯಲ್ಲಿ ಅದೇ ಬೆನಿಫಿಟ್ ಅದ ಏನು ಚೇಂಜ್ ಇಲ್ಲ, ಅದನ್ನ ಅವ್ರು ಕಂಟಿನ್ಯೂ ಮಾಡ್ಬೋದು. ಸರ್ ಹಾಗಿದ್ರೆ ಈ ಮೊದಲು 5 years ಲಾಕಿನ್ ಇತ್ತು ಸರ್ ಪ್ರೆಸೆಂಟಿವ್ ಸ್ಕೀಮ್ ಆಪ್ಟ್ ಮಾಡಿದ್ರೆ, ಸೊ ಆ 5 year ಲಾಕಿನ್ ಈಗಲೂ ಕಂಟಿನ್ಯೂ ಆಗುತ್ತೆ, ಅದು ಹೇಗೆ? ಹೌದು, ಬಿಸ್ನೆಸ್ನವ್ರಿಗೆ ಅದು ಮೊದಲು ಕಂಟಿನ್ಯೂ ಇತ್ತು, ಈಗ ಅಂದ್ರೆ ಕಂಟಿನ್ಯೂ ಅಂದ್ರೆ ಹೆಂಗೆ, ಈಗ ನಾನು ಈ ವರ್ಷ ನನ್ನ ಟರ್ನ್ ಓವರ್ ವಹಿವಾಟು 1.5 ಕೋಟಿ ಅದ ಅಂತ ಅಂದ್ಕೊಂಡು ನಾ ಅದ್ರ 8% ಡಿಕ್ಲೇರ್ ಮಾಡಿದ್ದೆ ಅಂತ ತಿಳ್ಕೊರಿ. ನೆಕ್ಸ್ಟ್ ಇಯರ್ ನಂದು 1 ಕೋಟಿ ವಹಿವಾಟು ಅದ, ನಾ 8% ಮಾಡೋದಿಲ್ಲ, ಅದಕ್ಕಿಂತ ಕಡಿಮೆ ಆಗ್ತದೆ ನಂದು ಪ್ರಾಫಿಟ್ ಅಂತ ಹೇಳಿ ನಾನು ಆಡಿಟ್ ಮಾಡಿಸ್ತೇನೆ. ಅಂದ್ರೆ ಅದರ ಅರ್ಥ ಏನು, ನಾನು ಈ ಸ್ಕೀಮ್ನಿಂದ ಹೊರಗೆ ಬಂದದ ಅಂತ ಹಿಡಿತದ ಕಾನೂನು. ಹೊರಗೆ ಬಂದ್ರೆ ಮತ್ತೆ ನೆಕ್ಸ್ಟ್ ಇಯರ್ ಇದನ್ನ 8% ಡಿಕ್ಲೇರ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದ್ರ ನೆಕ್ಸ್ಟ್ ಇಯರ್ ನಾನು ಇಲ್ಲ ನಾ 8% ಮಾಡ್ತೀನಿ 10% ಮಾಡ್ತೀನಿ ಅಂದ್ರು ಆಡಿಟ್ ಮಾಡಿಸೋದು ಕಡ್ಡಾಯ ಅದ. ಹಿಂಗಾಗಿ ಒಮ್ಮೆ ಈ ಸ್ಕೀಮ್ನೊಳಗಿದ್ದು ಅದರಿಂದ ಹೊರಗೆ ಬಂದ್ರೆ ಅಂದ್ರೆ ಅದರ ಅರ್ಥ ಏನು, ನಾನು ಪ್ರಾಫಿಟ್ ಕಡಿಮೆ ಡಿಕ್ಲೇರ್ ಮಾಡಿ ಆಡಿಟ್ ಮಾಡಿಸ್ತೀನಿ ಅಂತ ಆದ್ರೆ ಮತ್ತೆ 5 ವರ್ಷ ನಾನು ಹೊಳ್ಳಿ ಈ 8% ಅಥವಾ 6% ಡಿಕ್ಲೇರೇಷನ್ ಏನದಲ್ಲ ಅದನ್ನು ಮಾಡ್ಲಿಕ್ಕೆ ಬರೋದಿಲ್ಲ. ಆ ಪ್ರೊವಿಷನ್ ಅದ. ವೃತ್ತಿಯವ್ರಿಗೆ ಇದು ಸಂಬಂಧ ಇಲ್ಲ, ಅಂದರೆ ಪ್ರೊಫೆಷನಲ್ಸು ಈ ಸ್ವಿಚ್ ಔಟ್ ಆಗ್ಬೋದು. ಮತ್ತು ಈ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಏನು ಮಾಡ್ತಾರೆ, ಐ ಮೀನ್ ಓನಿಂಗ್ ಆಫ್ 10 ವೆಹಿಕಲ್ಸ್ ಅವ್ರಿಗೂ ಸ್ವಿಚ್ ಔಟ್ ಮಾಡ್ಬೋದು. ಇನ್ನೊಂದು ಅಡಿಷನಲ್ ಹೇಳ್ಬಿಡ್ತೀನಿ, ಪಾರ್ಟ್ನರ್ಶಿಪ್ ಫರ್ಮ್ ಇದ್ರಿ ಬಿಸ್ನೆಸ್ಸು ಏನು ಈ ಪ್ರೆಸೆಂಪ್ಟಿವ್ ಟ್ಯಾಕ್ಸ್ ಡಿಕ್ಲೇರ್ ಮಾಡ್ತಾರೆ ಅದರೊಳಗೆ ಇಂಟ್ರೆಸ್ಟ್ ರೆಮ್ಯುನರೇಷನ್ ಅಲೋ ಮೊದಲು ಇದ್ದಿದ್ದಿಲ್ಲ, ಈಗೂ ಇಲ್ಲ. ಆದ್ರೆ ಸಪೋಸ್ ನಾವು 4 ಜನ ಕೂಡಿ ಪಾರ್ಟ್ನರ್ಶಿಪ್ ಮಾಡಿ ನಮ್ಮ 8 ವೆಹಿಕಲ್ ಅವ, ನಾವು ಪಾರ್ಟ್ನರ್ಶಿಪ್ 8% ಡಿಕ್ಲೇರ್ ಮಾಡ್ತೀವಿ. ಆ 8% ಒಳಗೆ ಓನ್ಲಿ ಈ ಫ್ಲೈಯಿಂಗ್ ಆ್ಯಂಡ್ ಹೈರಿಂಗ್ ಆಫ್, ಐ ಮೀನ್ ಫ್ಲೈಯಿಂಗ್ ಆ್ಯಂಡ್ ಲೀಸಿಂಗ್ ಆಫ್ ಏನು ಮೋಟರ್ ವೆಹಿಕಲ್ಸ್ ಅಂತದಲ್ಲ, ಐ ಮೀನ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್, ಅವರು ಪ್ರಾಫಿಟ್ ಅಂದರೆ ರೆಮ್ಯುನರೇಷನ್ ಇಂಟ್ರೆಸ್ಟ್ ಕ್ಲೇಮ್ ಮಾಡ್ಬೋದು. ಅವ್ರಿಗೆ ಅಷ್ಟೇ ಮೊದಲು ಇತ್ತು. ಆದ್ರೆ ಏನಾಗಿದೆ ಗೊತ್ತೇನ್ರಿ, ಒಂದು ಈ ಆ್ಯಕ್ಟದ ಅಡ್ವಾಂಟೇಜ್ ಅಂತ ನಮಗೆ ಪ್ರೊಫೆಷನಲ್ಸಿಗೆ ಹೇಳ್ಬೋದು ಅಂದ್ರೆ, ಹಳೆದಿದ್ದ ಕೆಲವೊಂದು ವಿಷಯಗಳನ್ನು ನಾವು ತಿಳಿದದ್ದು ಅಂದ್ಕೊಂಡು ಹೋಗ್ಬಿಡ್ತಿದ್ವಿ. ಈಗ ಹೊಸದು ಬಂದದ್ದು ಅದು ಅನ್ನೋ ಕಾರಣಕ್ಕೆ ಏನದಂತ ನೋಡೋ ಕಾರಣಕ್ಕೆ ಓದ್ಲಿಕ್ಕತ್ತೀವಲ್ಲ, ಇದು ಮೊದಲು ಇತ್ತು, ಈಗ ಮತ್ತೊಮ್ಮೆ ಅದ ಅಂತ ಅನ್ಲಿಕ್ಕೆ ನಾ ಪುನರುಚ್ಚರಿಸ್ಲಿಕ್ಕತ್ತೇನೆ ಅಷ್ಟೇ. ಸರ್ ಈಗ ಅದೇ ಥರ ಈಗ ಒಂದು ಬಿಸ್ನೆಸ್ ಮ್ಯಾನಿಗೆ ಇನ್ನೊಂದು ಸೆಕ್ಷನ್ ಹಳೆಯ ಕಾಯ್ದೆಯಲ್ಲಿ 43BH 45 days ಪೇಮೆಂಟ್ ಟು MSMEs. ಸೊ ಅದೇ ಆ ಪ್ರೊವಿಷನ್ ಹೊಸ ಕಾಯ್ದೆಯಲ್ಲೂ ಕಂಟಿನ್ಯೂ ಆಗ್ತಾ ಇದೆ, ಹೇಗಿದೆ? ಹೌದು, ಸೆಕ್ಷನ್ 37ರ ಅಡಿಯೊಳಗೆ ಅದು ಸೇಮ್ ಕಂಟಿನ್ಯೂ ಆಗ್ಯದ. ಅಂದ್ರೆ ನಾನು MSMEಗೆ ಆ ವರ್ಷದೊಳಗೆ ಪೇಮೆಂಟ್ ಮಾಡಲಿಲ್ಲ ಅಂದ್ರೆ ಅದು ಡಿಸಲವ್ ಆಗ್ತದೆ. ನೆಕ್ಸ್ಟ್ ಇಯರ್ ಪೇಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಇಯರೇ ಅಲವ್ ಆಗ್ತದೆ. ಸೊ ಆನ್ ದಿ ಡೇಟ್ ಆಫ್ ಅಲವೆನ್ಸ್ ಆನ್ ದಿ ಡೇಟ್ ಆಫ್ ಪೇಮೆಂಟ್ ಹಂಗೆ ಅನ್ಕೋಬೋದು. ಎಸ್ ಸರ್, ಈಗ ಇನ್ನೊಂದು ಮೇಜರ್ ಎಕ್ಸ್ಪೆಂಡಿಚರ್ ಎಲ್ಲ ಬಿಸ್ನೆಸ್ ಅವರಿಗೆ ಡೆಪ್ರಿಸಿಯೇಷನ್. ಸೊ ಈಗ ಹೊಸ ಕಾಯ್ದೆಯಲ್ಲಿ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಚೇಂಜ್ ಆಗ್ತದ, ರೇಟ್ಸ್ ಆಫ್ ಡೆಪ್ರಿಸಿಯೇಷನ್ ಚೇಂಜ್ ಆಗ್ತದ, ಅಥವಾ ಎನಿ ಚೇಂಜಸ್ ಇದರಲ್ಲಿ? ಇಲ್ಲ, ಡೆಪ್ರಿಸಿಯೇಷನ್ ಸಂಬಂಧಪಟ್ಟಂಗೆ ಬ್ಲಾಕ್ ಆಫ್ ಅಸೆಟ್ಸ್ದ ಡೆಫಿನಿಷನ್ನು ಮತ್ತು ರೇಟ್ಸು ಮತ್ತು ಏನು ಮೋಡ್ ಆಫ್ ಕ್ಯಾಲ್ಕುಲೇಷನ್ ಇತ್ತು, ಅಸೆಟ್ ಅಕ್ವಿಷನ್ ಮಾಡಿದರೆ ಅಸೆಟ್ ಸೇಲ್ ಮಾಡಿದರೆ ಡೆಪ್ರಿಸಿಯೇಷನ್ದು ಅದು ಯಾವುದೂ ಬದಲಾವಣೆ ಇಲ್ಲ, ಅದೆಲ್ಲವೂ ಆ್ಯಸ್ ಇಟ್ ಇಸ್ ಕಂಟಿನ್ಯೂ ಆಗ್ತದೆ. ಓನ್ಲಿ ಸೆಕ್ಷನ್ ನಂಬರ್ ಚೇಂಜ್ ಆಗ್ಯದ. ಹೊಸ ಆ್ಯಕ್ಟ್ ಒಳಗೆ ಸೆಕ್ಷನ್ ನಂಬರ್ 33. ಸರ್ ಈಗ ಇನ್ನೊಂದು ಅಂದರೆ ಈಗ ಹಳೆ ಕಾಯ್ದೆಯಲ್ಲಿ ಚಾಪ್ಟರ್ 6 ಡಿಡಕ್ಷನ್ಸ್ ಇತ್ತು, ATC, ATD, ATJJ ತುಂಬ ಡಿಡಕ್ಷನ್ಸ್ ಇತ್ತು. ಹೊಸ ಕಾಯ್ದೆಯಲ್ಲಿ ಅದನ್ನು ಕ್ಯಾರಿ ಫಾರ್ವರ್ಡ್ ಆಗ್ತಾ ಇದೆಯಾ, ಅಥವಾ ಅದು ಹಳೆ ಕಾಯ್ದೆ ಅಷ್ಟೇ ಸೀಮಿತ ಆಗಿದೆ? ಇಲ್ಲ, ಇಲ್ಲಿ ಇನ್ನೊಂದು ಮಹತ್ವದ ಸೆಕ್ಷನ್ ಅದು ಸೆಕ್ಷನ್ 536, ಅಂದರೆ ಟ್ರಾನ್ಸಿಷನಲ್ ಪ್ರೊವಿಷನ್ಸ್ ಅಂತ ಹೇಳಿ. ಹಳೆ ಕಾಯ್ದೆ ಒಳಗೆ ನನಗೆ ಯಾವುದೇ ಒಂದು ಹಕ್ಕು ಅಕ್ರೂವ್ ಆಗ್ಯದ ಅಥವಾ ಒಂದು ಯಾವುದೇ ಲಯಬಿಲಿಟಿನೂ ಬಂದ್ಬಿಟ್ಟದ ನನಗೆ, ಆ ಎರಡು ಹೊಸ ಕಾಯ್ದೆ ಒಳಗೆ ಇಲ್ಲ ಅಂತ ಅನ್ಕೊಳ್ಳೋಣಂತ. ಈ 536 ಸೆಕ್ಷನ್ ಏನು ಹೇಳ್ತದೆ, ಅವು ಹೋಗೋದಿಲ್ಲ, ನನ್ನ ಜವಾಬ್ದಾರಿನೂ ಹೋಗೋದಿಲ್ಲ, ನನ್ನ ಹಕ್ಕು ಹೋಗೋದಿಲ್ಲ. ಸೊ ಟು ದ್ಯಾಟ್ ಎಕ್ಸ್ಟೆಂಟ್, ಟು ವಾಟ್ ಎಕ್ಸ್ಟೆಂಟ್ ಐ ಆಮ್ ಬೆನಿಫಿಟೆಡ್, ಐ ಆಮ್ ಸಪೋಸ್ ಟು ಗೆಟ್ ದ ಬೆನಿಫಿಟ್ ಅಂಡರ್ ಓಲ್ಡ್ ಆ್ಯಕ್ಟ್, ದಟ್ ಕಂಟಿನ್ಯೂಸ್ ಈವನ್ ಅಸ್ಯೂಮಿಂಗ್ ದಟ್ ದೇರ್ ಇಸ್ ಅ ಸನ್ಸೆಟ್ ಪ್ರೊವಿಷನ್. ಓಕೆ, ರೈಟ್. So our rights and my liabilities continue irrespective of whether it's a new act or an old act. Whether there is a corresponding section in new act or not.
ನ್ಯೂ ಆ್ಯಕ್ಟ್ ಸೆಕ್ಷನ್ ಇದ್ರೆ ಪ್ರಶ್ನೆನೇ ಇಲ್ಲ, ಎಸ್ ಸರ್. ಇಲ್ಲಾಂದ್ರೂ ಅವು ಕಂಟಿನ್ಯೂ ಆಗುವೆ Yes. ಬೈ ವರ್ಚ್ಯೂ ಆಫ್ ಸೆಕ್ಷನ್ 536 ಆಫ್ ದ ನ್ಯೂ ಆ್ಯಕ್ಟ್. ಸರ್, ಈಗ ಹಳೆ ಕಾಯ್ದೆಯಲ್ಲಿ ಈ ಸ್ಟಾರ್ಟಪ್ಸ್ಗೆ ಮತ್ತು ಮ್ಯಾನುಫ್ಯಾಕ್ಚರಿಂಗ್ MSMEಸ್ಗೆ ಭಾಳಷ್ಟು ಪ್ರೊವಿಷನ್ಸ್ ಇದ್ವು ಸರ್, ಅಂದರೆ ಟ್ಯಾಕ್ಸ್ ಎಕ್ಸೆಂಪ್ಷನ್ಸ್. ಸೊ ಅದ್ರದ್ದು ಏನಾಗುತ್ತೆ ಹೊಸ ಕಾಯ್ದೆಯಲ್ಲಿ, ಅದ್ರ ಸಿಚುವೇಶನ್ ಏನಾಗುತ್ತೆ ಸರ್? ಅಂದರೆ ಇದು ಹಳೆಯ ಉತ್ತರಕ್ಕೆ ಮತ್ತು ಪೂರಕವಾಗಿ ಹೇಳಬೇಕಂದ್ರೆ ಏನೂ ವ್ಯತ್ಯಾಸ ಆಗೋದಿಲ್ಲ. ನಾನು ನೋಡಿದಂಗೆ ನ್ಯೂ ಆ್ಯಕ್ಟ್ನೊಳಗೆ ಚಾಪ್ಟರ್ 8C ಒಳಗೆ ಡಿಡಕ್ಷನ್ ಫ್ರಮ್ ಸರ್ಟನ್ ಇನ್ಕಮ್ಸ್ ಅಂತ ಅದ, ಅವು ಕಂಟಿನ್ಯೂ ಆಗ. ಅಂದ್ರೆ ಭಾಳ ಬದಲಾವಣೆ ಆಗೇ ಇಲ್ಲ ಅಂತ ಹೇಳಿದ್ನಲ್ಲ, ಭಾಳ ಬದಲಾವಣೆ ಆಗೇ ಇಲ್ಲ. ಕೆಲವೊಂದು ಹಳೆ ಕಾಯ್ದೆ ಒಳಗೆ ಕೆಲವೊಂದು ಸೆಕ್ಷನ್ಸ್ ಆಲ್ಮೋಸ್ಟ್ ಡೆಡ್ ಆಗಿದ್ದು, ಅವನಷ್ಟು ತೆಗೆದು ಹಾಕ್ಯಾರ ಅಂತ ಅನಿಸ್ತದೆ. ರೈಟ್ ನೋ ಐ ಆಮ್ ನಾಟ್ ರಿಮೆಂಬರಿಂಗ್ ವಾಟ್ ಸೆಕ್ಷನ್ಸ್ ದೇ ಹ್ಯಾವ್ ರಿಮೂವ್ಡ್. ಎಸ್ ಸರ್. ಈಗ ಇನ್ನೊಂದು ಆಸ್ಪೆಕ್ಟ್ ಆಫ್ ಕಂಪ್ಲೈನ್ಸ್ ಹಳೆ ಇನ್ಕಮ್ ಟ್ಯಾಕ್ಸಲ್ಲಿ TDS. ಓಕೆ, ಸೊ ಒಂದು ಬಿಸ್ನೆಸ್ ಮ್ಯಾನಿಗೆ TDS ಕಂಪ್ಲೈನ್ಸಸ್ ಸ್ವಲ್ಪ ಪಿಂಚ್ ಆಗುತ್ತೆ ಅದರದ್ದು, ಯಾಕಂದರೆ ಅದರಲ್ಲಿ ತುಂಬ ಸೆಕ್ಷನ್ಸ್ ಇತ್ತು. ಅದರಲ್ಲಿ ಕೆಲವೊಂದು ಸೆಕ್ಷನಲ್ಲಿ ಮತ್ತೆ ಬೇರೆ ಬೇರೆ ರೇಟ್ ಇತ್ತು, ಡಿಪೆಂಡಿಂಗ್ ಆನ್ ಹೂ ಇಸ್ ದ ಡಿಡಕ್ಟಿ. ಸೊ ಆ ಥರ ಇದ್ದಾಗೆ ಹೊಸ ಆ್ಯಕ್ಟಲ್ಲಿ ಓಕೆ ಅದನ್ನೇನಾದ್ರು ಇನ್ನೂ ಈಸಿ ಮಾಡಿದಾರಾ, ಅಥವಾ ಇದನ್ನೇನಾದರೂ ಅಂದರೆ ಈಸಿ ಟು ಕಂಪ್ಲೈ ಏನಾದರೂ ಮಾಡಿದಾರಾ ಸರ್ ಹೊಸ ಆ್ಯಕ್ಟಲ್ಲಿ? ಇಲ್ಲ, ಈಸಿ ಟು ಕಂಪ್ಲೈ ಅಂತೇನಿಲ್ಲ. ಮೊದಲೇನು 193, 194, 194A, B, C, D, F, G, H ಏನಂತ ಹೋಗ್ತಿರ್ತಾರೆ, ಅದನ್ನು ತೆಗೆದು ಸೆಕ್ಷನ್ 393 ಅಂತ ಒಂದೇ ಸೆಕ್ಷನನ್ನು ಅಳವಡಿಸ್ಕೊಂಡಾರೆ. ಅದು ಬಿಟ್ಟರೆ ರೇಟ್ ಎಲ್ಲ ಸೇಮ್ ಅವ, ಬೈ ಆ್ಯಂಡ್ ಲಾರ್ಜ್, ಅದೇನು ವ್ಯತ್ಯಾಸ ಆಗಿಲ್ಲ. ಇಲ್ಲಿ ನೀವು TDS ಮತ್ತು ಅದಕ್ಕೂ ಪೂರ್ವದಲ್ಲಿ ನಾವು MSMEಗೆ ಏನು ಚರ್ಚೆ ಮಾಡಿದ್ವಿ ಮತ್ತು 44AD ಚರ್ಚೆ ಮಾಡಿದ್ವಿ. ಒಂದು ಮಹತ್ವದ ಅಂಶ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಪಡುವುದು, ನಾನು ಯಾವುದೇ ಒಂದು ಎಕ್ಸ್ಪೆಂಡಿಚರ್ ಮೇಲೆ TDS ಮಾಡಬೇಕಾಗಿತ್ತು, ಮಾಡಲಿಲ್ಲ ಅಂದ್ರೆ ಆ ಖರ್ಚಿನ 30% ಡಿಸಲೋ ಮಾಡ್ತಿದ್ರು. ಅಂದ್ರೆ ನಂದು ಅಷ್ಟು ಇನ್ಕಮನ್ನು ಹೆಚ್ಚಿಗೆ ಮಾಡ್ತಿದ್ರು, ಅಷ್ಟು ಎಕ್ಸ್ಪೆಂಡಿಚರ್ ಡಿಸಲೋ ಮಾಡಿ. ಬಟ್ ಪ್ರಿಸಂಪ್ಟಿವ್ ಟ್ಯಾಕ್ಸೇಷನ್ ಅಂದರೆ 44AD ಅಂತ ಹಳೆ ಆ್ಯಕ್ಟ್ ಅಥವಾ ಸೆಕ್ಷನ್ 58 ಆಫ್ ನ್ಯೂ ಆ್ಯಕ್ಟ್, ಅಲ್ಲಿ ಏನು ನಾನು 8% ಅಥವಾ 6% ಡಿಕ್ಲರೇಷನ್ ಮಾಡಿದ್ದಂದ್ರೆ ಈ ಡಿಸಲವನ್ಸ್ ಅಪ್ಲಿಕೇಬಲ್ ಆಗ್ತಿದ್ದಿಲ್ಲ. ಕರೆಕ್ಟ್. ಸೊ ಇವೆರಡನ್ನೂ ಹೊಂದಿಸಿ ನೋಡಲಾಗಿ ಹೆಂಗಾರು, ಈ ಫಾರ್ ಎಕ್ಸಾಂಪಲ್ ನಂದು 1.5 ಕೋಟಿ ಟರ್ನ್ ಓವರ್ ಅದ, ನಾನು 8% ಡಿಕ್ಲೇರ್ ಮಾಡಿಬಿಡ್ತೇನೆ, ನನಗೆ TDS ಮಾಡಲೇಬಾರ್ದೇನು, ನಾನು ಮಾಡಬೇಕು. 393 ಸೆಕ್ಷನ್ದಾಗ ಏನು ಹೇಳ್ತಾರೆ, ನಿಮ್ಮದು 1 ಕೋಟಿ ಟರ್ನ್ ಓವರ್ ದಾಟಿ ಬಿಡ್ತೆ ಅಂದರೆ ಹಿಂದಿನ ವರ್ಷ, ಈ ವರ್ಷ ಅಲ್ಲ, ಈ ವರ್ಷ ನೀವು ಇದು ನಾ ಹೇಳೋದು ಈ ಪ್ರೊವಿಷನ್ ಅಪ್ಲಿಕೇಬಲ್ ಆಗೋದು, ನಾನು ಸ್ಪೆಸಿಫಿಕಲಿ ಹೈಲೈಟ್ ಮಾಡೋದು ಇಂಡಿವಿಜುವಲ್ಸ್ ಮತ್ತು HFCಗೆ. ರೈಟ್ ಸರ್. ಪಾರ್ಟ್ನರ್ಶಿಪ್ ಫರ್ಮ್ಸ್ಗೆ, ಕಂಪ್ನೀಸ್ಗೆ ಮೊದಲಿಂದ ಶುರು ಆಗಿಬಿಡ್ತದೆ, ಅವ್ರಿಗೇನಿದು ಪ್ರಶ್ನೆಲಿ ಆಗೋದಿಲ್ಲ. ಇಂಡಿವಿಜುವಲ್ಸು HFCಗೆ ಹಿಂದಿನ ವರ್ಷ 1 ಕೋಟಿ ಮೇಲೆ ಟರ್ನ್ ಓವರ್ ಅದ, ನಾ 44AD ಒಳಗೆ ಪ್ರೆಸೆಂಟಿವ್ ಟ್ಯಾಕ್ಸೇಷನ್ದಾಗ ಡಿಕ್ಲೇರ್ ಮಾಡೀನಿ, ರೈಟ್ ಅಂದ್ರೂ ಈ ವರ್ಷ ಅವ್ರು TDS ಮಾಡಬೇಕು ಟ್ಯಾನ್ ನಂಬರ್ ತೊಗೊಂಡು. ಸೊ ಡಿಸಲವ್ ಆಗೋದಿಲ್ಲ, ಇನ್ಕಮ್ ಟ್ಯಾಕ್ಸ್ ನನಗೆ TDS ಮಾಡಲಿಲ್ಲ ಅಂತ ಅನ್ನೋ ಕಾರಣಕ್ಕೆ TDS ಮಾಡೋದು ಬಿಡ್ತೀನಿ ಅಂದ್ರೆ ಬರೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಪೆನಲ್ ಪ್ರೊವಿಷನ್ಸ್ ಬೇರೆ ಅಥವಾ ಔಟ್ ಟ್ರಿಗರ್ ಆಗಿಬಿಡ್ತಾವೆ, ಬೇರೆ ಇರ್ತಾವಲ್ಲ ಔಟ್ ಟ್ರಿಗರ್ ಆಗಿಬಿಡ್ತಾವೆ. ಸೊ ಹಿಂಗಾಗಿ ಅದನ್ನೊಂದು ಸ್ವಲ್ಪ ಗಮನಕ್ಕೆ ತೊಗೋಬೇಕು ನಾವು MSME ಅವರು. ಅಂದರೆ 44AD ಮಾಡಿವಿ ಅಂತಂದ್ರೆ ಎಲ್ಲನೂ ಎಕ್ಸಾಮ್ಷನ್ ಅಂತಲ್ಲ, ಅದನ್ನು ಸ್ವಲ್ಪ ಗಮನಕ್ಕೆ ತೊಗೋಬೇಕು. ಸೊ ಇನ್ನು 393 ಒಳಗೆ TDS ರೇಟ್ಸ್ ಅವನ್ನೇ ಇಟ್ಕೊಂಡಾರೆ, ಟೇಬಲ್ ಮಾಡ್ಯಾರ. ಈಗ ಟೇಬಲ್ ಮಾಡಿ ಆ ಟೇಬಲ್ ಪ್ರಕಾರ ಒತ್ತಟ್ಟಿಗೆ ತೊಗೊಂಡು ಬಂದು ನಾನು ನೋಡಿದೆ ಏನು ವ್ಯತ್ಯಾಸ ಆಗಿದೆ ಅಂತೇಳಿ. ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಬುಕ್ನು ಇದನ್ನು ಜಸ್ಟ್ ಇದು ಬುಕ್ನು ತೋರಿಸ್ತೀನಿ. ಈ ಬುಕ್ನೊಳಗೆ ಈ ಸೈಜ್ ಪುಟ್ಟದ್ದು 393 ಸೆಕ್ಷನ್ 30 ಪುಟ ರನ್ ಆಗ್ತದೆ. ಅಂದ್ರೆ ಟೇಬಲ್ ಮಾಡಿ 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 ಹೇಳ್ಯಾರ. ಅಂದ್ರೆ ಇದನ್ನು ಬೇಕಾದ್ರೆ ನಾವು ಸಿಂಪ್ಲಿಸಿಟಿ ಅಂತ ಅನ್ಕೋಬಾರ್ದು ಅನ್ನೋದೇ ಮೂಲ ಪ್ರಶ್ನೆ. ಸೊ ಸಿಂಪ್ಲಿಸಿಟಿ ಅಂತ ಹೇಳಿ ದಟ್ ಈಸ್ ದ ಕ್ವೆಶ್ಚನ್. ಇಲ್ಲ, ಹಂಗೇನಿಲ್ಲ. TDS ಪ್ರೊವಿಷನ್ಸ್ ಆ್ಯಸ್ ಇಟ್ ಈಸೇ ಉಳ್ದಾವ. ಸೊ TDS ಮಾಡಬೇಕಾದ್ರೆ ಮಾಡಲೇಬೇಕು ಕಡ್ಡಾಯವಾಗಿ. ಅದನ್ನು ಅವ್ರು ಗಮನಕ್ಕೆ ತೊಗೊಂಡು ಮುಂದುವರಿಸ್ಬೇಕು. ಅಂದ್ರೆ TDS ಈಗ ಏಪ್ರಿಲ್ ಮುಗೀತು, ಯಾವುದೇ ಕಾರಣಕ್ಕೆ ಮಾಡಿದ್ದಿಲ್ಲ ಅಂದ್ರೆ ಮೇದೊಳಗೂ ಸ್ವಲ್ಪ ಬಡ್ಡಿ ಕಟ್ಟಿ ಮಾಡ್ಲಿಕ್ಕೆ ಅಡ್ಡಿಲ್ಲ. ಸರ್, ಈಗ ಇನ್ನೊಂದು ಕ್ವಶನ್ ಎಲ್ಲ ಬಿಸ್ನೆಸ್ ಮ್ಯಾನ್ ಯೂಶ್ವಲಿ ಆ್ಯಸ್ ಅ ಚಾರ್ಟರ್ಡ್ ಅಕೌಂಟೆಂಟ್ ಯೂಶ್ವಲಿ ಕೇಳ್ತಾರೆ ಸರ್, ನಾನು 10,000ಕ್ಕಿಂತ ಜಾಸ್ತಿ ಕ್ಯಾಶ್ ಕೊಡ್ಬೋದಾ ಎಕ್ಸ್ಪೆಂಡಿಚರಿಗೆ, 2 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಶ್ ತೊಗೊಳ್ಬೋದಾ? ಸೊ ಈ ಏನು ಕ್ಯಾಶ್ ಲಿಮಿಟ್ಸ್ ಇದೆ ಸರ್, ಅಂದರೆ ಹಳೆ ಕಾಯ್ದೆ ಪ್ರಕಾರ, ಹೊಸ ಕಾಯ್ದೆಯಲ್ಲಿ ಏನಾದರೂ ಈ ಕ್ಯಾಶ್ ಲಿಮಿಟ್ಸ್ ಚೇಂಜ್ ಆಗಿದೆಯಾ ಅಥವಾ ಅದಕ್ಕೆ ಏನಾದರೂ ರಿಲೀಫ್ ಕೊಟ್ಟಿದ್ದಾರೆ? ಅಂದರೆ ಏನು ಸಿಚುವೇಶನ್ ಇದೆ ಸರ್? ಇಲ್ಲ, ಕ್ಯಾಶ್ ಲಿಮಿಟ್ ಮೊದಲು ಏನಿತ್ತು ಅದೇ ಅದ. ಅಂದರೆ 10,000ಕ್ಕಿಂತ ಒಬ್ಬ ವ್ಯಕ್ತಿಗೆ ಒಂದು ದಿವಸಕ್ಕೆ ಖರ್ಚಿಗೆ ಸಂಬಂಧಪಟ್ಟಂಗೆ ನಾನು ನಗದಿನೊಳಗೆ ಪಾವತಿಸಬಾರ್ದು. ಅದೇ ಒಂದು ಟ್ರಾನ್ಸ್ಪೋರ್ಟ್ ಎಕ್ಸ್ಪೆಂಡಿಚರ್ ಸಂಬಂಧಪಟ್ಟಂಗಿತ್ತು ಅಂದ್ರೆ ಫ್ರೇಟಿಗೆ ಸಂಬಂಧಪಟ್ಟಂಗಿತ್ತು ಅಂದ್ರೆ ಆ ಮಿತಿಯನ್ನು 35,000 ಇತ್ತು. ಈಗೂ ಅದೇ 35,000 ಮಿತಿ ಅದ. ಒಂದು ಇವೆಂಟ್ ಅದ, ಒಂದು ಇದಕ್ಕೆ ಏನು ಎಕ್ಸ್ಪೆಂಡಿಚರ್ಗೆ ಸಂಬಂಧಪಟ್ಟಂಗೆ 2 ಲಕ್ಷದ ಮೇಲೆ ನಾನು ಕ್ಯಾಶ್ ಪೇಮೆಂಟ್ ಮಾಡಬಾರ್ದು ಅಥವಾ ಇಸ್ಕೋಬಾರ್ದು. ಈಗ ನಾನು ಅಂದರೆ 3 ಲಕ್ಷ ರೂಪಾಯಿ ಕ್ರೆಡಿಟ್ ಸೇಲ್ ಮಾಡಿದೆ, ಅದ್ರ ಅಗ್ನೆಸ್ಟ್ 2 ಲಕ್ಷ ರೂಪಾಯಿ ಮೇಲೆ ಕ್ಯಾಶ್ ಇಸ್ಕೋಬಾರ್ದು. ಅದು 269ST ವೈಲೇಷನ್ ಆಗ್ತದೆ. ಆದ್ರೆ ಇನ್ನೊಂದು ಗೊತ್ತಿರಲಾರ್ದಂಗೆ ಸೆಕ್ಷನ್ 106 ಅಂದ್ರೆ ಹೊಸ ಕಾನೂನಿನೊಳಗೆ ಏನು ತೊಗೊಂಡು ಬಂದಾರಂದ್ರೆ, ನಾನು ಬೇರೆಯವ್ರ ಚೆಕ್ ಅಥವಾ ಕ್ಯಾಶ್ನಾಗ ಯಾರ್ದೋ ಕಡೆ ಸಾಲ ಇಸ್ಕೊತೇನೆ, ಮತ್ತು ಅದನ್ನು ಸಾಲ ನಗದು ಅಥವಾ ಬೇರೆಯವ್ರ ಚೆಕ್ದಾಗೆ ಹೊಳ್ಕೊಡ್ತೇನೆ.
ಮೊದಲಾದ್ರೆ ಏನಾಗ್ತಿತ್ತು, ಈ ರೀತಿಯ ಟ್ರಾನ್ಸಾಕ್ಷನ್ ಒಳಗೆ 216 SST ಒಳಗೆ ಪೆನಾಲ್ಟಿ ಹಾಕ್ತಿದ್ರು. ಹೌದು, ಅಂದರೆ ಕ್ಯಾಶ್ ಎಕ್ಸೆಪ್ಟೆಡ್ ರಿಪೇಡ್, ಲೋನ್ ಎಕ್ಸೆಪ್ಟೆಡ್ ರಿಪೇಡ್ ಇನ್ ಕ್ಯಾಶ್ ಅಂತ ಹೇಳಿ. ಈಗ ಏನು ಮಾಡ್ಯಾರ ಅದನ್ನು ಸೆಕ್ಷನ್ 106ದಾಗ ಯಾವುದೇ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಶಬ್ದ ಬಳಸ್ಯಾರಲ್ಲ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಏನು, ಚೆಕ್ನು ಬಂದ್ಬಿಡ್ತದೆ ಅದ್ರಾಗ. ಅದನ್ನೇನೋ ನಾನು ಬೇರೆ ಚೆಕ್ ಮುಖಾಂತರ ಇಸ್ಕೊಂಡಿದ್ದೆ ಅಂದ್ರೆ ಅದನ್ನ ಇನ್ಕಮ್ ಅಂತ ಹಿಡಿತೀವಿ ಅಂತಾರೆ. ಆ ಪೆನಾಲ್ಟಿನೂ ಹಾಕ್ತಾರೆ, ಜೊತೆಗೆ ಇನ್ಕಮ್ ಅಂತೂ ಹಿಡಿತೀವಿ ಅಂತಾರೆ. 106 ಸೆಕ್ಷನ್ಗೆ ಮಾತ್ರ ಗಮನಕ್ಕೆ ಅದ. ಅದಕ್ಕೆ ನಾನು ಎಲ್ಲ MSME ಉದ್ಯಮದಾರರಿಗೆ ಮತ್ತು ಎಲ್ಲ ಹೂ ಆರ್ ಪೇಯಿಂಗ್ ಟ್ಯಾಕ್ಸಸ್, ಹೂ ಆರ್ ವಿದಿನ್ ದ ಬ್ರ್ಯಾಕೆಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಅದ, ಯಾವುದೇ ನಗದು ಮತ್ತು ಬೇರೆ ಚೆಕ್ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಮಾಡಿದಿರೋದು 10,000 ಮಿತಿ ಒಳಗಿರಲಿ. ಇಲ್ಲಾಂದ್ರೆ ಇವೆಲ್ಲ ಕಾನೂನು ಬಂದು ನಾಳೆಗೆ ಅದನ್ನು ಇನ್ಕಮ್ ಅಂತ ಹಿಡ್ಕೊಂಡು ಕೂತ್ಬಿಟ್ರೆ ಅಂದ್ರೆ ಭಾಳ ಗುದ್ದಾಡೋದಾಗ್ತದೆ ನಮಗೆ. ಸೊ ಹೊಸ ಕಾಯ್ದೆ ಪ್ರಕಾರ ಬೇರೆ ಚೆಕ್ ಇಸ್ ಆಸ್ ಗುಡ್ ಆಸ್ ಕ್ಯಾಶ್. ಹಾಂ, ಇದೆ ಮತ್ತೆ ಡಬಲ್ ಪೆನಾಲ್ಟಿ. ಹೌದು, ಪೆನಾಲ್ಟಿನೂ ಬರ್ತದೆ. ಇದನ್ನು ಇನ್ಕಮ್ ಅಂತ ಹೇಳಿದ್ರೆ ಟ್ಯಾಕ್ಸು ಹಾಕ್ತಾರೆ. ನಾ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, ಸೆಕ್ಷನ್ ನಂಬರ್ 106. ಯಾಕೆ ಸೆಕ್ಷನ್ ರಿಪೀಟ್ ಮಾಡ್ಲಿಕ್ಕೆ ಅಂದ್ರೆ ಇನ್ನೊಮ್ಮೆ ಗೊಂದಲ ಅನಿಸ್ತಂದ್ರೆ ಕೇಳುಗರಿಗೆ ಆ ಸೆಕ್ಷನನ್ನು ರೆಫರ್ ಮಾಡಿ ಅವರು ಇನ್ನೊಮ್ಮೆ ಕನ್ಫರ್ಮ್ ಮಾಡ್ಕೋಬಹುದು ಅಂತ ಅನ್ನೋ ಕಾರಣಕ್ಕೆ. ರೈಟ್ ಸರ್. ಈಗ ಕಮಿಂಗ್ ಟು ದಿ ಸ್ಯಾಲ್ರಿಡ್ ಪೀಪಲ್. ಸೊ ಪ್ರತಿ ಬಜೆಟ್ ಆಗೋಕ್ಕಿಂತ ಮುಂಚೆ ಎಲ್ಲ ಸ್ಯಾಲ್ರಿಡ್ ಪರ್ಸನ್ಸಿಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಬಜೆಟ್ ಬಂದ ಮೇಲೆ ನನ್ನ ಕೈಯಲ್ಲಿ ಜಾಸ್ತಿ ಹಣ ಉಳಿತದ, ಕಡಿಮೆ ಹಣ ಉಳಿತದ ಅಂತ. ಸೊ ಅದೇ ಥರ ಈ ಹೊಸ ಆ್ಯಕ್ಟ್ ಏನು ಬಂದಿದೆ ಸರ್. ಸೊ ಅದು ಬಂದ ಮೇಲೆ ನನ್ನ ಕಡೆ ಜಾಸ್ತಿ ಹಣ ಉಳಿತದ, ನನ್ನ ಕೈಯಲ್ಲಿ ಕಡಿಮೆ ಹಣ ಉಳಿತದ, ಸೇಮ್ ಕ್ವಶನ್. ಸೊ ಅದೇ ಆ ನಿಟ್ಟಿನಲ್ಲಿ ಸೊ ಈ ಹೊಸ ಕಾಯ್ದೆಯಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಏನು ಕ್ಲೇಮ್ ಮಾಡ್ತಾಯಿದ್ರು ಅದ್ರಲ್ಲಿ ಏನೋ ಚೇಂಜಸ್ ಇದೆಯಾ ಸರ್? ಇಲ್ಲ, ಏನೂ ಚೇಂಜ್ ಇಲ್ಲ. ಈಗ ನಮಗೆ ಗೊತ್ತಿದ್ದಂಗೆ ಓಲ್ಡ್ ಸ್ಕೀಮು, ನ್ಯೂ ಸ್ಕೀಮ್ ಅಂತೀವಿ. ಓಲ್ಡ್ ಸ್ಕೀಮ್ದಾಗ ಬೇಸಿಕ್ ಎಕ್ಸಿಮಿಷನ್ ಲಿಮಿಟ್ 2.5 ಲಕ್ಷ ಇತ್ತು. ನ್ಯೂ ಸ್ಕೀಮ್ನಾಗ ಈಗ 4 ಲಕ್ಷ ಆಗ್ಯದ. ಮತ್ತು ರೇಟ್ಸು ನ್ಯೂ ಸ್ಕೀಮ್ನಾಗ ಕಡಿಮೆ ಅವ. ರಿಬೇಟು ಲಾಸ್ಟ್ ಇಯರ್ ಬಜೆಟ್ನಾಗ ಏರಿಸಿಬಿಟ್ರು. ಅಂದರೆ 12 ಲಕ್ಷದವರೆಗೆ 12 ಲಕ್ಷ ರೂಪಾಯಿ ಆದಾಯದವರೆಗೆ ನಂದು ಒಟ್ಟು ಆದಾಯ ಇತ್ತಂದ್ರೆ ಒಂದು ವರ್ಷಕ್ಕೆ ಅಲ್ಲಿವರೆಗೆ ಏನು ಟ್ಯಾಕ್ಸ್ ಬರ್ತದೆ ನನಗೆ. ಆದರೆ ಆ ಟ್ಯಾಕ್ಸ್ ಎಲ್ಲವನ್ನು ರಿಬೇಟ್ ರೂಪದಾಗ ತಗೊಂಡ್ಬಿಡ್ತಾರೆ. ಅಂದ್ರೆ ನಾನು ಯಾವುದೇ ಟ್ಯಾಕ್ಸ್ ತುಂಬುವ ಜರೂರತ್ತು ಇಲ್ಲ. ಸೊ ಹಿಂಗಾಗಿ 12 ಲಕ್ಷದವರೆಗೆ ನಮ್ಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ ನಾವು ಸೇಫ್ಲಿ ಕನ್ಕ್ಲೂಡ್ ಮಾಡಬಹುದು. ಇದು ಒಂದು ಭಾಗ. ಸ್ಯಾಲ್ರಿ ಅರ್ನರ್ಸಿಗೆ ನ್ಯೂ ಸ್ಕೀಮ್ ಅಂದರೆ ನ್ಯೂ ಸ್ಕೀಮ್ ಅಂದ್ರೆ ಏನು, ಅಲ್ಲಿ ಯಾವುದೇ LIC ಡಿಡಕ್ಷನ್ನು, PF ಪೇಮೆಂಟ್ ಡಿಡಕ್ಷನ್ನು, ಹೌಸಿಂಗ್ ಲೋನ್ ಪ್ರಿನ್ಸಿಪಲ್ ಡಿಡಕ್ಷನ್ನು, ಹೌಸಿಂಗ್ ಲೋನ್, ನಮ್ಮ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಇಂಟ್ರೆಸ್ಟ್ ಪೇಡ್ ಸೆಟ್ ಆಫ್ ಇವು ಯಾವುದೂ ಅವೈಲೇಬಲ್ ಇರೋದಿಲ್ಲ. ಓಲ್ಡ್ ಸ್ಕೀಮ್ನಾಗ ಇವೆಲ್ಲ ಅವೈಲೇಬಲ್ ಇರ್ತಾವೆ. ಸೊ ನ್ಯೂ ಸ್ಕೀಮ್ನಾಗ 12 ಲಕ್ಷದವರೆಗೆ ನಿಮಗೆ ಟ್ಯಾಕ್ಸೇ ಬರೋದಿಲ್ಲ. ಮತ್ತು 75,000ವರೆಗೆ ಅಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇರ್ತದೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ನು ಸಿಗ್ತದೆ. ಈಗ ನಾನು ಸ್ಯಾಲ್ರಿ ಅರ್ನರ್ ಇದ್ದೀನಿ, ನ್ಯೂ ಸ್ಕೀಮಿಗೆ ಹೋಗ್ತೇನೆ, ನಂದು 12,50,000 ಇನ್ಕಮ್ ಅದ ಅಂತ ಅನ್ಕೊಳ್ಳಂತ, ಟ್ಯಾಕ್ಸ್ ಜೀರೋ ನನಗೆ. ಓಲ್ಡ್ ಸ್ಕೀಮಿಗೆ ಹೋದ್ನಿ ಅಂತ ತಿಳ್ಕೊಂಡು ನಾನು, ಇಲ್ಲ ನನಗೆ ಯಾವುದೋ ಕಾರಣಕ್ಕೆ ಓಲ್ಡ್ ಸ್ಕೀಮೇ ಬೆನಿಫಿಷಿಯಲ್ ಅನಿಸ್ತು ಅಂತ ಅನ್ಕೊಳ್ಳಂತ, ನನ್ನ ಹೌಸಿಂಗ್ ಲೋನ್ ಇಂಟ್ರೆಸ್ಟು ಡಿಡಕ್ಷನ್ನು ಎಕ್ಸೆಟ್ರಾ ಹೇಳಿದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ರೂಪಾಯಿ. ಅದು ಮೊದಲು ಹಾಗೆ ಇತ್ತು, ಈಗೂ ಹಾಗೆ ಅದು, ಏನು ವ್ಯತ್ಯಾಸ ಆಗಿಲ್ಲ. ಸರ್, ಈಗ ಮತ್ತೊಂದು ಭಾಗ ಒಂದು ಸ್ಯಾಲ್ರಿದು ಅಂದರೆ ಪರ್ಕ್ವಿಸಿಟ್ಸ್. ಸೊ ಈಗ ಪರ್ಕ್ವಿಸಿಟ್ಸ್ ಲೈಕ್ ಕಾರ್ ಆಗಲಿ, ಓಕೆ, ಹೌಸ್ ಆಗಲಿ, ESOPs ಆಗಲಿ, ಸೊ ಹೊಸ ಕಾಯ್ದೆಯಲ್ಲಿ ಏನಾದರೂ ಚೇಂಜಸ್ ಆಗಿದೆ ಸರ್? ಅದರ ಟ್ಯಾಕ್ಸೇಷನ್ ಆಗಲಿ, ಅದನ್ನು ವ್ಯಾಲ್ಯೂಯೇಷನ್ ಆಗಲಿ, ಏನೋ ಚೇಂಜಸ್ ಆಗಿದೆ ಸರ್? ಇಲ್ಲ. ಈ ಹೆಂಗೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಹೋಗಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 2025 ಬಂತಲ್ಲ, ಹಾಗೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ 1962 ಹೋಗಿ ಈಗ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ 2025 ಬಂದವ. 26 ಇನ್ಕಮ್ ಟ್ಯಾಕ್ಸ್ ರೂಲ್ಸ್ 2026. ಅದರೊಳಗೆ ರೂಲ್ 15 ಈ ವ್ಯಾಲ್ಯೂಯೇಷನ್ ಆಫ್ ಪರ್ಕ್ವಿಸಿಟ್ಸ್ ಬಗ್ಗೆ ಚರ್ಚೆ ಮಾಡ್ತದೆ. ಯಾವುದೇ ವ್ಯತ್ಯಾಸ ಇಲ್ಲ, ಮೊದಲು ಹೆಂಗಿತ್ತು ಅದೇ ಕಂಟಿನ್ಯೂ ಆಗ್ತದೆ. ಸೊ ವ್ಯಾಲ್ಯೂಯೇಷನ್ ಎಲ್ಲ ಸೇಮು, ಟ್ಯಾಕ್ಸೇಷನ್ ಎಲ್ಲ ಸೇಮ್ ಸೇಮ್. ಸರ್, ಅದೇ ಥರ ಈಗ ಲೀವ್ ಎನ್ಕ್ಯಾಶ್ಮೆಂಟು, ಗ್ರ್ಯಾಚುಯಿಟಿ, ಇವೆಲ್ಲ ಟ್ಯಾಕ್ಸೇಷನ್ ಅದೇ ಸೇಮ್ ಮೆಥಡೇ ಕಂಟಿನ್ಯೂ ಆಗುತ್ತೆ ಸರ್? ಹೌದು, ಸೇಮ್ ಮೆಥಡೇ ಕಂಟಿನ್ಯೂ ಆಗ್ತದೆ. ಒಂದು ಈ ಸಲ ಹೇಳಿದ್ದಂದ್ರೆ ಹೊಸ ಕಾಯ್ದೆ 2025 ಕಾಯ್ದೆ ಒಳಗೆ ಈ ಎಲ್ಲವನ್ನು ಸ್ಯಾಲ್ರಿ ಹೆಡ್ನಿಗೆ ತೊಗೊಂಬಂದ್ಬಿಟ್ರೆ, ಮೊದಲಾಗಿದ್ದರೆ VRS ಎಕ್ಸಿಮಿಷನ್ ನೋಡ್ಬೇಕಾದ್ರೆ ಸೆಕ್ಷನ್ 10 ಹೋಗ್ಬೇಕಾಗ್ತಿತ್ತು, ಲೀವ್ ಎನ್ಕ್ಯಾಶ್ಮೆಂಟ್ ಅಂತ ಸೆಕ್ಷನ್ 10 ಹೋಗ್ಬೇಕಾಗ್ತಿತ್ತು. ಹಾಗೆಲ್ಲ ಈ ಸೆಕ್ಷನ್ 19 ಅಂತ ಏನು ನ್ಯೂ ಆ್ಯಕ್ಟ್ನಾಗ ಸ್ಯಾಲ್ರಿಗೆ ಸಂಬಂಧಪಟ್ಟಂಥ ಟ್ಯಾಕ್ಸೇಷನ್ ಡೀಲ್ ಮಾಡ್ತದಲ್ಲ, ಅಲ್ಲೇ ತೊಗೊಂಡು ಬಂದುಬಿಟ್ರೆ ಲೀವ್ ಎನ್ಕ್ಯಾಶ್ಮೆಂಟ್ ಪ್ರೈವೇಟ್ನಾಗ ಇದ್ದವ್ರಿಗೆ, ಗೌರ್ಮೆಂಟ್ದವ್ರಿಗೆ ಏನು ಸಿಕ್ಕರೂ ಅದು ಎಕ್ಸಾಮ್ಟೆ. ಅದರ್ ದ್ಯಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಮ್ಯಾಕ್ಸಿಮಮ್ 25 ಲಕ್ಷದವರೆಗೆ ಎಕ್ಸಾಮ್ಷನ್ ಅದ, ಗ್ರ್ಯಾಚುಯಿಟಿ ಮ್ಯಾಕ್ಸಿಮಮ್ 20 ಲಕ್ಷದವರೆಗೆ ಎಕ್ಸಾಮ್ಷನ್ ಅದ. ಅದು ಹಳೇದು ಹಾಗೆ ಇತ್ತು, ಅಂದರೆ 1961 ಕಾಯ್ದೆ ಒಳಗೆ ಹಾಗೆ ಇತ್ತು, ಈಗೂ ಹಾಗೆ ಅದ, ಹೀಗಾಗಿ ಸೇಮ್ ಕಂಟಿನ್ಯೂ ಆಗ್ಯದ. ಸರ್, ಈಗ ಇನ್ನು ಜಸ್ಟ್ ಫಾರ್ ದಿ ಸೇಕ್ ಆಫ್ ಕ್ಲಾರಿಟಿ ಸರ್, ಒಂದು ಕ್ವಶನ್ ಯಾವಾಗ ಎಲ್ಲ SSC ಕೇಳೋದೇನಂತ ಹೇಳಿದ್ರೆ, ನನಗೆ ಹಳೆ ಸ್ಕೀಮ್ ಒಳ್ಳೇದ, ಹೊಸ ನ್ಯೂ ರೆಜಿಮ್, ಓಲ್ಡ್ ಟ್ಯಾಕ್ಸ್ ರೆಜಿಮ್ ವಿಚ್ ಈಸ್ ಬೆನಿಫಿಷಿಯಲ್ ಅಂತ. ಅದು ಹಳೆ ಕಾಯ್ದೆಯಲ್ಲಿತ್ತು. ಸೊ ಈಗ ಹೊಸ ಕಾಯ್ದೆ ಬಂದು, ಹೊಸ ಕಾಯ್ದೆಯಲ್ಲೂ ಒಂದು SSCಗೆ ಓಲ್ಡ್ ಟ್ಯಾಕ್ಸ್ ರೆಜಿಮ್, ನ್ಯೂ ಟ್ಯಾಕ್ಸ್ ರೆಜಿಮ್ ಮತ್ತು ಚೂಸ್ ಮಾಡೋ ಆಪ್ಷನ್ ಇದೆಯಾ? ಹೌದು. ಈಗ ಹೊಸ ಕಾಯ್ದೆ ಒಳಗೆ
ಸೆಕ್ಷನ್ 202 ಈಗ ಏನು ನಾವು ನ್ಯೂ ಸ್ಕೀಮ್ ಅಂತೀವಿ ಅಂದರೆ ವೇರ್ ಚಾಪ್ಟರ್ 6A ಡಿಡಕ್ಷನ್ಸ್ ಆರ್ ನಾಟ್ ಅಲೌಡ್, ಹಾಂ ಸರ್. ಅದು ಬೈ ಡಿಫಾಲ್ಟ್ ರಿಜಿಮ್. ಅಂದ್ರೆ ನಾನೀಗ ರಿಟರ್ನ್ ಫೈಲ್ ಮಾಡ್ಲಿಕ್ಕೆ ಹೋದರೆ ಟ್ಯಾಕ್ಸ್ ಇಯರ್ 26-27ಗೆ 27-28ನಾಗ ಏನು ರಿಟರ್ನ್ ಫೈಲ್ ಮಾಡ್ಲಿಕ್ಕೆ ಹೋಗ್ತೀನಲ್ಲ, ಎಸ್ ಅಲ್ಲೇ ಬೈ ಡಿಫಾಲ್ಟ್ ರಿಜಿಮ್ ನಂದು ಇದೆ, ಯಾವುದು ನ್ಯೂ ಸ್ಕೀಮ್. ಎಸ್ ಬಟ್ ಬೇಕಂದ್ರೆ ನಾವು ಓಲ್ಡ್ ಸ್ಕೀಮಿಗೆ ಹೋಗ್ಬೋದು, ಒಂದು ಆಪ್ಷನ್ ಕೊಟ್ಟಾರೆ. ನನಗಿಲ್ಲಪ್ಪ ಯಾವುದೇ ಕಾರಣಕ್ಕೆ ಓಲ್ಡ್ ಸ್ಕೀಮೇ ಬೆನಿಫಿಷಿಯಲ್ ಅನ್ನಿಸ್ತದೆ. ಸದ್ಯಕ್ಕೆ ನನಗನ್ಸೋ ಮಟ್ಟಿಗೆ ದ ವೇ ದೇ ಹ್ಯಾವ್ ಸ್ಟ್ರಕ್ಚರ್ಡ್ ದಿಸ್ ಅಲ್ಲ, ದೇ ಆರ್ ಫೋರ್ಸಿಂಗ್ ದ ಪೀಪಲ್ ಟು ಕಮ್ ಟು ನ್ಯೂ ಸ್ಕೀಮ್. ದೇ ಆರ್ ಡಿಸ್ಕರೇಜಿಂಗ್ ಪೀಪಲ್ ಸ್ಲೋಲಿ. ಓಲ್ಡ್ ಸ್ಕೀಮ್ ಬೇಡ, ನ್ಯೂ ಸ್ಕೀಮಿಗೆ ಬಂದ್ಬಿಡ್ರಿ ಅಂತ ಅನ್ನೋ ಲೆಕ್ಕಕ್ಕೆ ಇದ್ದಾರೆ ಅವರು. ಹಿಂಗಾಗಿ ಇನ್ಸ್ಪೈಟ್ ಆಫ್ ದ್ಯಾಟ್, ಅಸ್ಯೂಮಿಂಗ್ ದೇರ್ ಆರ್ ಸಮ್ ಸಿಚುವೇಶನ್ಸ್ ವಿಚ್ ವಿ ಕ್ಯಾನಾಟ್ ವಿಜುವಲೈಸ್ ಎವ್ರಿಥಿಂಗ್, ರೈಟ್. ಓಲ್ಡ್ ಸ್ಕೀಮ್ ಮೇ ಬಿ ಬೆನಿಫಿಷಿಯಲ್, ಹಿ ವಾಂಟ್ಸ್ ಟು ಗೋ ಫಾರ್ ಓಲ್ಡ್ ಸ್ಕೀಮ್, ಆಪ್ಷನ್ ಇಸ್ ದೇರ್. ಎಸ್ ಬಟ್ ಡಿಫಾಲ್ಟ್ ರಿಜಿಮ್ ನ್ಯೂ ಸ್ಕೀಮ್. ನ್ಯೂಸ್. ಹಾಂ ಸರ್, ಈಗ ಹಳೆ ಕಾಯ್ದೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಆಗಲಿ, ಅಸೆಸ್ಮೆಂಟ್ ಆಗಲಿ, ಅಪೀಲ್ಸ್ ಆಗಲಿ ತುಂಬ ಕನ್ಫ್ಯೂಸಿಂಗ್ ಇತ್ತು. ಓಕೆ, ಸೊ ಈ ಹೊಸ ಕಾಯ್ದೆಯಲ್ಲಿ ಓಕೆ, ಸೊ ಯಾವ ಥರ ಅದನ್ನ ಅಡ್ರೆಸ್ ಮಾಡಿದ್ದಾರೆ ಅಥವಾ ಅದರಲ್ಲಿ ಏನಾದರೂ ಸುಧಾರಣೆ ಆಗೋ ಚಾನ್ಸಸ್ ಇದೆಯಾ? ಇಲ್ಲ, ಅಸೆಸ್ಮೆಂಟ್ ಅಂದರೆ ಹಳೆ ಕಾಯ್ದೆಯೊಳಗೆ ರೆಗ್ಯುಲರ್ ಅಸೆಸ್ಮೆಂಟು, ಫಸ್ಟ್ ಜಜ್ಮೆಂಟ್ ಅಸೆಸ್ಮೆಂಟು, ರೀಅಸೆಸ್ಮೆಂಟ್ ಅಂತ ಏನಿದ್ದು, ಹಾಂ ಸರ್. ಹೊಸ ಕಾಯ್ದೆ ಒಳಗೂ ಅವೆಲ್ಲ ಉಳಿಸ್ಕೊಂಡಾರೆ. ಅಂದ್ರೆ ನಾ ಮೊದಲೇ ಹೇಳಿದಂಗೆ ಸೆಕ್ಷನ್ ನಂಬರ್ ಚೇಂಜ್ ಆಗ್ಯಾವ, ಬಾಕಿ ಏನು ಭಾಳ ಚೇಂಜ್ ಆಗಿಲ್ಲ. ಕಮಿಷನರ್ ರಿವಿಷನ್ಸ್ ಪವರ್ಸು ಆನ್ ಈಸ್ ಓನು, ಅಥವಾ ಅಪೀಲೆಂಟ್ ಅಥವಾ ರ್ಯಾದರ್ ದನ್ ಅಪೀಲೆಂಟ್ ಅಸೆಸ್ಸಿ ಅಪ್ರೋಚ್ ಆದರೆ ಕಮಿಷನರ್ ರಿವಿಷನ್ ಪವರ್ಸ್ ಎಸ್ ಅವೆಲ್ಲ ಸೇಮ್ ಉಳಿಸ್ಕೊಂಡ್ರೆ, ಅಪೀಲೇಟ್ ಟ್ರಿಬ್ಯುನಲ್ಗೆ ಅಪೀಲ್ ಮಾಡೋದು, ಹೈಕೋರ್ಟ್ ಅಪೀಲ್ ಮಾಡೋದು, ಸುಪ್ರೀಂ ಕೋರ್ಟ್ ಅಪೀಲ್ ಮಾಡೋದು, ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಸೆಕ್ಷನ್ ನಂಬರ್ 1 ಚೇಂಜ್ ಆಗ್ಯದ. ಒಂದು ಮಹತ್ವದ ಬದಲಾವಣೆ ಮೊನ್ನೆ ಬಜೆಟ್ನೊಳಗೆ ಮಾಡಿದ್ದು, 1961 ಕಾಯ್ದೆವರೆಗೂ ಮಾಡಿದ್ರು, ಈಗ 2025 ಕಾಯ್ದೆಯೊಳಗೆ ಮಾಡ್ಯಾರ. ಮೊದಲು ಹೆಂಗಾಗ್ತಿತ್ತು, ನಮಗೆ ಅಸೆಸ್ಮೆಂಟ್ ಮುಗೀತಂತಂದು ನಿಶ್ಚಿಂತಿಂದ ಇರಂಗಿರ್ತಿದ್ದಿಲ್ಲ, ಪೆನಾಲ್ಟಿ ನೋಟಿಸ್ ಒಂದು ಬರ್ತಿತ್ತು. ಕರೆಕ್ಟ್ ಸರ್. ಈಗ ಏನು ಮಾಡ್ರೆ, ಅಸೆಸ್ಮೆಂಟು ಪೆನಾಲ್ಟಿ ಕ್ಲಬ್ ಮಾಡಿಬಿಟ್ರೆ, ಸೊ ಎರಡೂ ಒಮ್ಮೆ ಕನ್ಕ್ಲೂಡ್ ಮಾಡಿಬಿಡ್ತಾರೆ, ಅದೊಮ್ಮೆ ಇದೊಮ್ಮೆ ಇಲ್ಲ. ಅದು ಅಂದ್ರೆ 61 ಕಾಯ್ದೆ ಒಳಗೂ ಮಾಡಿದ್ರು, ಅಂದ್ರೆ ಮೊನ್ನೆ ರೀಸೆಂಟ್ ಬಜೆಟ್ನಾಗ 2026 ಬಜೆಟ್ನೊಳಗೆ ಇಲ್ಲೂ ಮಾಡ್ಯಾರ. ಓಕೆ, ಸೊ ಹೀಗಾಗಿ ಮತ್ತು ಸೆಕ್ಷನ್ ನಂಬರ್ ಬಿಟ್ಟು ಮತ್ತೆ ಬೇರೆ ನಾ ಅದನ್ನು ಪುನಃ ಹೇಳಕ್ಕೆ ಇಷ್ಟಪಡ್ತೀನಿ, ಸೆಕ್ಷನ್ ನಂಬರ್ ಒಂದು ಚೇಂಜ್ ಮಾಡ್ಯಾರ ಅನ್ನೋದು ಬಿಟ್ಟರೆ ಇವ್ರು ಬೇರೆ ಏನು ಮಾಡಿಲ್ಲ. ಹಾಂ ಸರ್. ಈಗ ಮತ್ತೆ ಪೆನಾಲ್ಟಿ ಆ್ಯಂಡ್ ಪ್ರಾಸಿಕ್ಯೂಷನ್, ಓಕೆ, ಈಗ ಹಳೆ ಕಾಯ್ದೆಯಿಂದ ಹೊಸ ಕಾಯ್ದೆಗೆ ಏನಾದರೂ ಡಿಫ್ರೆನ್ಸ್ ಇದೆಯಾ ಸರ್? ಆ ಡಿಫ್ರೆನ್ಸ್ ಅಂದ್ರೆ ಮೊದಲು ಏನಾಗ್ತಿತ್ತು, ವಿಶೇಷತೆ ಡಿಫ್ರೆನ್ಸ್ ಅಂದ್ರೆ ಹಂಗೆ ಡಿಫ್ರೆನ್ಸ್ ಇಲ್ಲ. ಈಗ ಅವ್ರು ಕ್ರಮೇಣ ಸರ್ಕಾರದ ಒಟ್ಟು ಧೋರಣೆನ ನಮಗೆ ಅನಿಸೋದು, ಮೊದಲು ಪ್ರತಿಯೊಂದಕ್ಕೂ ಜೈಲಿಗೆ ಹಾಕ್ತಿಂತಿದ್ರು, ಈಗ ಅದನ್ನು ತೆಗೆದು ಇಲ್ಲ ದಂಡ ತುಂಬಿಡಂತ ಅನ್ಲಿಕತ್ತಾರೆ. ಮೋಸ್ಟ್ಲಿ ಅವ್ರು ರೊಕ್ಕ ಬೇಕಾಗಿ ಅದು ಕಾಣಿಸ್ತದೆ. ಸೊ ಹಿಂಗಾಗಿ ನಿನ್ನ ಜೈಲಿಗೆ ಹಾಕಿದ್ರು ಉಪಯೋಗ ಇಲ್ಲ, ಅದ್ರ ಬದಲು ರೊಕ್ಕ ನಮ್ಮ ಸರ್ಕಾರ ನಡೀತಾ ಅಂತನ್ನೋ ಕಾರಣಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಮೊದಲು TDS ನಾನು ಮಾಡಿ ತುಂಬಲಿಲ್ಲ, ಕರೆಕ್ಟ್, ಹೌದು, ಜೈಲಿಗೆ ಹಾಕ್ತೀನಿ, ಪ್ರಾಸಿಕ್ಯೂಷನ್ ಶುರು ಮಾಡ್ತೀನಿ, ಕಂಪೌಂಡಿಂಗ್ ಮಾಡ್ಕೊಳಕ್ಕೆ ಬರ್ರಿ, ಕರೆಕ್ಟ್. ಈಗೆಲ್ಲ ಇರ್ತಿತ್ತು. ಈಗ ಹಂಗೆಲ್ಲ ತೆಗೆದು ಬಿಟ್ರೆ, ಅದನ್ನು ತೆಗೆದು ಏನಂದ್ರೆ ಇಷ್ಟರಿಂದ ಇಷ್ಟವರೆಗೆ, ಫಾರ್ ಎಕ್ಸಾಂಪಲ್ 50 ಲಕ್ಷ ಮೀರಿ ನಿಮ್ದು TDS ಕಟ್ ಮಾಡಿರಿ ತುಂಬಿಲ್ಲ ಅಂದ್ರೆ ನಿಮ್ಗೆ ಇಷ್ಟು ಪೆನಾಲ್ಟಿ, ಅಥವಾ 10 ಲಕ್ಷದ ಒಳಗಿದ್ರೆ ಇಷ್ಟು ಪೆನಾಲ್ಟಿ, 10 ಲಕ್ಷದಿಂದ 50 ಲಕ್ಷ ಇದ್ರೆ ಇಷ್ಟು ಪೆನಾಲ್ಟಿ, ಲೇಟ್ ಫೀ, ಈ ಟೈಪ್ ಮಾಡ್ರಿ. ಅಂದ್ರೆ ಜೈಲಿಗೆ ಹಾಕುವ ಸಾಧ್ಯತೆಗಳು ಅವ ಇಲ್ಲಂತಿಲ್ಲ, ಆದ್ರೆ ಅವ್ನು ಕಡಿಮೆ ಮಾಡ್ಕೋತ ಬರ್ಲಿಕ್ಕತ್ತಾರೆ, ಮತ್ತು ಮೊದಲು ಹೆಂಗಿತ್ತು, ರಿಗರಸ್ ಇಂಪ್ರಿಸನ್ಮೆಂಟ್ ಶಬ್ದ ಬಳಸಿದ್ರಿ ಎಲ್ಲ ಕಡೆ. ಈಗ ಅದನ್ನು ತೆಗೆದು ಸಿಂಪಲ್ ಇಂಪ್ರಿಸನ್ಮೆಂಟ್ ಅಂದ್ರೆ ನೀವು ಜೈಲಿಗೆ ಹಾಕ್ತೀವಿ, ಪುಸ್ತಕ ಕೂತ್ಕೊಡ್ರಿ ಅಂತ. ರಿಗರಸ್ ಇಂಪ್ರಿಸನ್ಮೆಂಟ್ ಅಂದ್ರೆ ಏನು, ಹಿಂಗೆ ಸಾವರ್ಕರ್ಗೆ ಹಾಕಿದ್ರಲ್ಲ ಗಾಣ ಹೊಡ್ಸೋದು, ಹಂಗೆ ಆ ಟೈಪ್ ಇರ್ತದೆ. ಅದನ್ನು ಶಬ್ದ ತೆಗೆದು ಈಗ ಸಿಂಪಲ್ ಇಂಪ್ರಿಸನ್ಮೆಂಟ್ ಅಂತ ಮಾಡ್ಯಾರ. ಸೊ ಅಂದರೆ ದಿ ಲೆವೆಲ್ ಆಫ್ ಅಫೆನ್ಸ್ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಹಾಂ, ಅಂದ್ರೆ ಏನು ಮಾಡ್ಯಾರ, ಮೊದಲ ಪ್ರತಿಯೊಂದಕ್ಕೂ ನೀನು ಜೈಲಿಗೆ ಹಾಕ್ತೀನಿ ಅಂತ ಅನ್ನೋ ತೆಗೆದು ದಂಡ ತುಂಬಿಡಪ್ಪ ಅಂತ ಅನ್ಲಿಕ್ಕತ್ತಾರ. ಇನ್ನೂ ದೊಡ್ಡ ಮಟ್ಟದ ತಪ್ಪಾಗಿದ್ರೆ ಮತ್ತೆ ಜೈಲಿಗೆ ಹಾಕ್ತೀನಿ ಅನ್ನೋ ಪ್ರೊವಿಷನ್ ಇಟ್ಕೊಂಡಾರ. ಅಲ್ಲಿನೂ ರಿಗರಸ್ ಇಂಪ್ರಿಸನ್ಮೆಂಟ್ ತೆಗೆದು ಸಿಂಪಲ್ ಇಂಪ್ರಿಸನ್ಮೆಂಟಿಗೆ ತೊಗೊಂಬಂದಾರ. ಸರ್, ಈಗ ಕೊನೆ ಪ್ರಶ್ನೆ ಸರ್. ಈಗ ಒಂದು ಬಿಸ್ನೆಸ್ ಓನರ್, ಓಕೆ, ಲಾಸ್ಟ್ 15-20 ವರ್ಷದಿಂದ ಬಿಸ್ನೆಸ್ ನಡೆಸ್ತಾ ಇದ್ದಾನೆ. ಓಕೆ, ಅವನು ಈಗ ಹಳೆ ಕಾಯ್ದೆಯಿಂದ ಹೊಸ ಕಾಯ್ದೆಗೆ ಬರ್ತಾ ಇದ್ದಾನೆ. ಸೊ ಎನಿ 3 ಪಾಯಿಂಟ್ಸ್ ಆರ್ ಎನಿ ಪಾಯಿಂಟರ್ಸ್ ಸೊ ದ್ಯಾಟ್ ಅವನ ಬಿಸ್ನೆಸ್ಸು ಹೊಸ ಕಾಯ್ದೆ ಪ್ರಕಾರ ಈಸ್ ಫುಲ್ಲಿ ಕಂಪ್ಲೈಂಟ್, ಏನು ಮಾಡ್ಬೋದು? ಅಂದ್ರೆ ಒಂದು ಅನ್ನೋದು ಈಗ ಒಟ್ಟು ಸಮಸ್ಯೆ ಇರೋದು MSME ಒಳಗೆ ನಾವು ನೋಡಿದಂಗೆ ಅವರಿಗೆ ಅಕೌಂಟೆಂಟ್ ಸಮಸ್ಯೆ ಮಾಡೋದು. ಎಸ್, ಅಕೌಂಟ್ಸ್ ಇನ್ ಟೈಮ್ ಬರೆದ್ರೆ ಉಳಿದೆಲ್ಲ ಆಗ್ತದೆ. ಹೌದು ಸರ್. ವರ್ಷಕ್ಕೊಮ್ಮೆ ನಾವು ಅಕೌಂಟ್ ಬರ್ಲಿಕ್ಕೆ TDS ಮಿಸ್ ಮ್ಯಾಚ್ ಇರ್ತಾವೆ, ನಮ್ಮ GST 3B 2B ಮಿಸ್ ಮ್ಯಾಚ್ ಇರ್ತಾವೆ. ಸೊ ಹಿಂಗೆ ಫಸ್ಟ್ ಅವರು ಒಬ್ಬ ಅಕೌಂಟೆಂಟನ್ನು ಹುಡುಕಿ ಸ್ವಲ್ಪ ಒಮ್ಮೆ ಮನಸ್ತದೆ, ಏನು ಬಿಸ್ನೆಸ್ ಮಾಡ್ತೀವಿ, ಅಕೌಂಟ್ಸ್ ಮೇಲೆ ಯಾಕೆ ಅಷ್ಟು ರೊಕ್ಕ ಹಾಕ್ಬೇಕಂತೇಳಿ. ಬಟ್ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9 ಅನ್ನೋದು ಒಂದು ರಷ್ಯನ್ ಗಾದೆ. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ರೊಕ್ಕ ಅವ್ರು ಹೆಚ್ಚಲ್ಲಿ ಖರ್ಚು ಮಾಡಿ ಅಕೌಂಟ್ಸ್ ನೀಟ್ನೆಸ್ ಬಗ್ಗೆ ಹೆಚ್ಚು ಗಮನ ಕೊಡೋದು ಸೂಕ್ತ ಅಂತ ಒಂದು ಅನ್ನಿಸ್ತದೆ. ಮತ್ತು ತಮ್ಮ ಕನ್ಸಲ್ಟೆಂಟ್ಸನ್ನು ನೋಟಿಸ್ ಬಂದಿಂದ ಭೇಟಿ ಆಗೋ ಬದಲಿ ಇನ್ನು ಬಿಟ್ಟು ಕ್ವಾರ್ಟರ್ಲಿ ಭೇಟಿ ಹಾಕೋತ, ಏನು ನೋಟಿಸ್ ಬಂದಾಗೆ ಭೇಟಿ ಆಗೋ ಕನ್ಸಲ್ಟೆಂಟ್ ಅಂತ ಏನಿಲ್ಲ, ಭೇಟಿಯಾಗಿ ಏನು ಮಾಡ್ಬೋದು, ತಮ್ಮ ಅಕೌಂಟ್ಸ್ ರೆಡಿ ಇದ್ದರೆ ತೋರಿಸಿ ರೆಡಿ ಆಗಬೇಕು. ಮೂರನೇದು TDS ಪ್ರೊವಿಷನ್ಸು ಮತ್ತು MSME ಪೇಮೆಂಟ್ಸ್ ಬಗ್ಗೆ ಹೆಚ್ಚು ಸ್ವಲ್ಪ ಗಮನ ಕೊಡಬೇಕಂತ ಅನ್ನಿಸ್ತದೆ.
ನಾನು ಈ ಸದ್ಯಕ್ಕೆ ಹೇಳೋದು ಇನ್ಕಮ್ ಟ್ಯಾಕ್ಸಿಗೆ ಪೂರಕಲ್ಲ, ಆದರೆ ಸರ್ಕಾರ ಬಹಳಷ್ಟು ಏನು ಸೌಲಭ್ಯಗಳನ್ನು ಮಾಡಿದೆ. ಎಸ್ಪೆಷಲಿ MSMEಗೆ ಲಿಕ್ವಿಡಿಟಿ ಪ್ರಾಬ್ಲಮ್ ಅದ, ರೈಟ್ ಸರ್. ಕೆಲವೊಂದು ಸಾಲ ಸೌಲಭ್ಯಗಳವ, ಅವ್ನು ತೊಗೊಂಡ್ರೆ MSME ಟು MSME ಪೇಮೆಂಟ್ ಮಾಡಿ ಒಂದು ಪರಸ್ಪರ ಹೆಲ್ಪ್ ಆಗ್ಬೋದೇನೋ ಅಂತ ಅನಿಸ್ತದೆ. ಸ್ವಾರ್ಥನ ಅಥವಾ ಪರಾರ್ಥನ ಆತ ನಮಗೆ ಎಕ್ಸ್ಪೆಂಡಿಚರ್ ಸಿಕ್ತು Correct. ಮತ್ತು ಅತ್ಲಾನವ್ರಿಗೆ ಲಿಕ್ವಿಡಿಟಿನೂ ಬಂತು ಅಂತ ಹೇಳಿ ಹಿಂಗೆ ಆಗ್ಬೋದು ಅಂತ ಅನಿಸ್ತದೆ. ರೈಟ್ ಸೊ ಆ ದೃಷ್ಟಿಯಿಂದ ಒಂದು ಅಕೌಂಟೆಂಟ್ಸಿಗೆ ಸ್ವಲ್ಪ ಹೆಚ್ಚಿನ ಪೇಮೆಂಟ್ ಮಾಡಿ ಅಕೌಂಟ್ಸ್ ಭರಿಸಿ ಕನ್ಸಲ್ಟೆಂಟನ್ನು ಯಾಕೆ ರೆಗ್ಯುಲರ್ ಇಂಟರ್ವಲ್ ಭೇಟಿಯಾಗಿ TDS ಪ್ರೊವಿಷನ್ಸು ಮತ್ತು ಈ MSME ಪೇಮೆಂಟ್ ಪ್ರೊವಿಷನ್ಸನ್ನು ಗಮನಕ್ಕೆ ತೊಗೊಂಡ್ರೆ ಭಾಳಷ್ಟು ಏನು ಲೋಪದೋಷಗಳು ಇಲ್ಲೇ ಪರಿಹಾರ ಆಗ್ತಾವೆ ಅಂತ ನನಗೆ ಅನಿಸ್ತದೆ. MSMEಗೆ ಸಂಬಂಧಪಟ್ಟಂಗೆ ನಮ್ಮ ಒಂದು ಸೀಮಿತ ಅನುಭವದ ಆಧಾರದ ಮೇಲೆ ನಾನು ಹೇಳುವುದು. ಓಕೆ. ಸೊ ಹಂಗಂದ್ರೆ ಸರ್, ಕಷ್ಟ ಬಂದಾಗೆ ವೆಂಕಟರಮಣ ಬೇಡ. ಹಾಂ. ಸೊ ರೆಗ್ಯುಲರ್ಲಿ ಒಂದ್ಸತಿ ಮೀಟ್ ಆಗ್ತಾ ಇರಿ. ಕನ್ಸಲ್ಟೆಂಟ್ ಸ್ವಲ್ಪ ಅಳಗಾಡಿಸ್ಬೇಕಂತ ನಾನು ಅನ್ನೋದು. ಹೌದು ಸರ್, ಈಗ ಇವೆಲ್ಲ ನೀವು ಇಷ್ಟು ಪ್ರಶ್ನೆಗೆಲ್ಲ ನೀವು ಉತ್ತರ ಕೊಟ್ರಿ ಸರ್, ಡೀಟೇಲಾಗಿ ಉತ್ತರ ಕೊಟ್ರಿ, ಅದಕ್ಕೆ ತುಂಬ ಧನ್ಯವಾದ. ಸೊ ವಿನಯ್ ಸರ್ ಹೇಳೋ ಪ್ರಕಾರ ಮತ್ತು ಹೊಸ ಆ್ಯಕ್ಟಿಂದ ಏನು ಬಂದಿದೆ, ಸೆಕ್ಷನ್ ನಂಬರ್ ಚೇಂಜ್ ಆಗಿದೆ, ಬೇರೆ ಬೇರೆ ಕಡೆ ಹಂಚಿ ಹೋಗಿದ್ದೆಲ್ಲ ಪ್ರೊವಿಷನ್ಸ್ ಆ ವಿಷಯಕ್ಕೆ ಸಂಬಂಧಪಟ್ಟು ಒಂದೇ ಕಡೆ ಹಾಕಿದ್ದಾರೆ. ಓಕೆ. ಸೊ ಯಾರೇ ಆ್ಯಕ್ಟನ್ನು ಓದಿದ್ರು ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಜೀರ್ಣಿಸ್ಕೊಳ್ಳುವಂಥ ಈ ಕಾಯ್ದೆ ಇದೆ. ಸೊ ಇದೆಲ್ಲನೂ ಬೆನಿಫಿಟ್ ಆಗಿ ನೋಡಿಕೊಂಡು, ಓಕೆ, ನಾವೆಲ್ಲರೂ ಹೊಸ ಕಾಯ್ದೆ ಪ್ರಕಾರ ಇನ್ನೂ ಜಾಸ್ತಿ ಕಂಪ್ಲೈನ್ಸ್ ಮಾಡುವ, ಆದಷ್ಟು ಅದನ್ನು ಲಾನ ಸೀರಿಯಸ್ ಆಗಿ ತೊಗೊಂಡು ಬಿಸ್ನೆಸ್ನ ಅದ್ರ ತಕ್ಕಂಗೆ ಆ್ಯಸ್ ಅ ಕಂಪ್ಲೈಂಟ್ ಬಿಸ್ನೆಸ್ ಮ್ಯಾನ್ ಆಗೋಣ ಅಂತ ಹಾರೈಸ್ತಾ ಈ ಪಾಡ್ಕಾಸ್ಟ್ ಮುಗಿಸ್ತೀವಿ. ಥ್ಯಾಂಕ್ ಯು ಸರ್. ನಮಸ್ತೆ.